Hello students, welcome back to our English class. In this class, we are going to discuss about first year PUC English lesson Watchman of the Lake written by R.K. Narayan. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು R.K. ನಾರಾಯಣ್ ಅವರು ಬರೆದಿರುವಂಥ ವಾಚ್ಮನ್ ಆಫ್ ದ ಲೇಕ್ ಅನ್ನುವಂಥ ಪಾಠವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಒಂದು ಪಾಠ ನಾಟಕದ ರೂಪದಲ್ಲಿರೋದ್ರಿಂದ ಸ್ವಲ್ಪ ತುಂಬ ದೊಡ್ಡದಾಗಿದೆ. ಸೊ ಹಾಗಾಗಿ ನಾವು ಸಮಯವನ್ನು ವ್ಯರ್ಥ ಮಾಡದೆ ನೇರವಾಗಿ ಈ ಪಾಠದಲ್ಲಿ ಸ್ಟೋರಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ. ಈ ಪಾಠದ ಆರಂಭದಲ್ಲೇ ಈ ನಾಟಕದಲ್ಲಿ ಬರ್ತಕ್ಕಂಥ ಕೆಲವೊಂದು ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳನ್ನು ತಮಗಿಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ಯಾರ್ಯಾರು ಬರ್ತಾರೆ ನೋಡಿ. ವಿಲೇಜ್ ಹೆಡ್ ಮ್ಯಾನ್ ಅಂದರೆ ಯಾವುದೋ ಒಂದು ಗ್ರಾಮ, ಆ ಗ್ರಾಮದ ಮುಖ್ಯಸ್ಥ ಅಂತ ಅಂದ್ಕೊಳ್ಳಿ. ಅವ್ರ ಹೆಸರನ್ನೇ ಕೊಟ್ಟಿಲ್ಲ, ಆದರೆ ವಿಲೇಜ್ ಹೆಡ್ ಮ್ಯಾನ್ ಅಂತ ಇದೆ. ಆಮೇಲೆ ಕಿಂಗ್, ಒಬ್ಬ ರಾಜ ಇದ್ದಾನೆ. ಆ ರಾಜ ಯಾರು, ಆ ರಾಜನ ಹೆಸರೇನು ಅನ್ನೋದು ಕೊಟ್ಟಿಲ್ಲ, ಬಟ್ ರಾಜ ಇದ್ದಾನೆ. ಹಾಗೆಯೇ ಮಾರ, ವಾಚ್ಮನ್ ಆಫ್ ದ ಲೇಕ್. ಇಲ್ಲಿ ಮಾರ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ, ಅವನೇ ವಾಚ್ಮನ್ ಆಫ್ ದ ಲೇಕ್. ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಅಂದರೆ ಹೀರೋ ಅಂತ ಅನ್ಕೊಳ್ಳಿ, ಅವನೇ ಮಾರ ಅಂತ. ಈ ಮಾರ ಹೆಸರು ಕೇಳಿದ ತಕ್ಷಣ ತಾವು ಕನ್ಫ್ಯೂಸ್ ಮಾಡಿಕೊಳ್ಳಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ತಮಗೆ ಇನ್ನೊಂದು ಪಾಠದಲ್ಲಿ ಕೂಡ ಈ ಮಾರ ಅನ್ನತಕ್ಕಂಥ ಹೆಸರು ಬಂದಿದೆ. ಅರೌಂಡ್ ಎ ಮೆಡಿಸಿನಲ್ ಕ್ರೀಪರ್ ಅನ್ನುವಂಥ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂಥ ಪಾಠದಲ್ಲೂ ಕೂಡ ಒಬ್ಬ ಮಾರ ಅಂತ ಬರ್ತಾನೆ. ಆ ಮಾರ ಬೇರೆ ಮತ್ತೆ ಈ ಮಾರ ಬೇರೆ. ತಾವು ಎಕ್ಸಾಮಿನೇಷನ್ ಅಲ್ಲಿ ಆನ್ಸರ್ ಬರೆಯುವಾಗ ಎರಡನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಇಲ್ಲಿ ಬರ್ತಕ್ಕಂಥ ಮಾರ ಬೇರೆ ಇದ್ದಾನೆ, ಅವನೇ ಈ ನಾಟಕದ ಮುಖ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್. ಇನ್ನು ಗಂಗಾ ಅಂತಿದ್ದಾನೆ, ಹಿಸ್ ಸನ್ ಅಂತ ಕೊಟ್ಟಿದ್ದಾರೆ, ಅಂದರೆ ಮಾರನ ಮಗ ಗಂಗಾ. ಆಮೇಲೆ ಸನ್ ಅಂತ ಇದೆ, ಅಂದರೆ ಗಂಗಾ ಸನ್. ಇಲ್ಲಿ ಗಂಗನ ಮಗ ಕೂಡ ಇದ್ದಾನೆ, ಅವನ ಹೆಸರನ್ನು ಕೊಟ್ಟಿಲ್ಲ, ಆದರೆ ಬರೀ ಸನ್ ಅಂತ ಮಾತ್ರ ಕೊಟ್ಟಿದ್ದಾರೆ. ಇನ್ನೊಂದು ಮುಖ್ಯವಾಗಿರೋ ಪಾತ್ರ ಭೀಮಾ, ಎ ರೋಡ್ ವರ್ಕರ್. ಇಲ್ಲಿ ಭೀಮಾ ಅನ್ನತಕ್ಕಂಥ ಒಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೆಸರಿಗೆ ತಕ್ಕಂಗೆ ತುಂಬ ದೈತ್ಯನಾಗಿರ್ತಾನೆ. ಅವನ ಹೆಸರು ಭೀಮಾ. ಅವನು ಒಬ್ಬ ರೋಡ್ ಕೆಲಸಗಾರನಾಗಿರ್ತಾನೆ. ಇನ್ನು ಅದರ್ಸ್ ಅಂತ ಇದೆ. ಇನ್ನುಳಿದಿರ್ತಕ್ಕಂಥ ಕೆಲವೊಂದು ಚಿಕ್ಕ ಪುಟ್ಟ ಪಾತ್ರಗಳು ಬರ್ತವೆ. ಇವುಗಳೇ ಈ ನಾಟಕದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪಾತ್ರಗಳು. ಈಗ ನಾಟಕದಲ್ಲಿ ಸ್ಟೋರಿ ಏನಾಗಿದೆ ಅನ್ನೋದನ್ನ ಮುಂದೆ ನೋಡ್ತಾ ಹೋಗ್ತೀವಿ. R.K. ನಾರಾಯಣ್ ಅವರು ಬರೆದಿರ್ತಕ್ಕಂಥ ಈ ಒಂದು ನಾಟಕ 5 ದೃಶ್ಯಗಳಲ್ಲಿದೆ, ಅಂದ್ರೆ 5 ಸೀನ್ಗಳು ಇಲ್ಲಿ ಬರ್ತವೆ. ಈ ಮೊದಲನೇ ಸೀನ್ ಅನ್ನ ಆರಂಭ ಮಾಡೋದಕ್ಕಿಂತ ಮುಂಚೆ ಈ ಕಥೆಯ ಹಿನ್ನೆಲೆಯನ್ನ ತಮಗೆ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಮುಂದೆ ನಾಟಕವನ್ನ ಓದ್ತಾ ಹೋದಂಗೆ ನಮಗೆ ಈ ಸ್ಟೋರಿ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಅಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ. ಆನ್ ದ ಈಸ್ಟರ್ನ್ ಬೇಸ್ ಆಫ್ ಬಾಬಾ ಬುಡಾನ್ ಹಿಲ್ಸ್ ಇನ್ ಕರ್ನಾಟಕ ಸ್ಟೇಟ್. ತಮ್ಮೆಲ್ಲರಿಗೂ ಕೂಡ ಈ ಪ್ಲೇಸ್ ಗೊತ್ತು ಅಂತ ಅನ್ಕೋತೀನಿ. ಕರ್ನಾಟಕದಲ್ಲಿರ್ತಕ್ಕಂಥ ಸುಪ್ರಸಿದ್ಧ ಬಾಬಾ ಬುಡಾನ್ಗಿರಿ ಬೆಟ್ಟ ಏನಿದೆ, ಅದರ ಒಂದು ಪೂರ್ವ ಭಾಗದಲ್ಲಿ ದೇರ್ ಇಸ್ ಅನ್ ಅಬ್ಸ್ಕ್ಯೂರ್ ಲಿಟಲ್ ಪ್ಲೇಸ್ ನೌ ಕಾಲ್ಡ್ ಸಕ್ರೆಪಟ್ನ. ಆ ಬಾಬಾ ಬುಡಾನ್ಗಿರಿ ಬೆಟ್ಟದ ಪೂರ್ವ ಭಾಗದಲ್ಲಿ ಒಂದು ಚಿಕ್ಕ ಸ್ಥಳ ಇದೆ, ಅಂದ್ರೆ ಅಬ್ಸ್ಕ್ಯೂರ್ ಅಂತಿದೆ. ಅಂದ್ರೆ ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥ ಜಾಗ ಅಲ್ಲ, ಅದು ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಪ್ಲೇಸ್ ಇದೆ. ಅದನ್ನ ಇವಾಗ ಸಕ್ರೆಪಟ್ನ ಅಂತ ಕರೀತಾರೆ. ವಿಚ್ ಅಟ್ ಒನ್ ಟೈಮ್, ಆ ಸಕ್ರೆಪಟ್ನ ಒಂದಾನೊಂದು ಕಾಲದಲ್ಲಿ ಏನಾಗಿತ್ತು ಅಂದ್ರೆ 1000 or more years ago, ಸಾವಿರಾರು ವರ್ಷಗಳ ಹಿಂದೆ, ವಾಸ್ ದ ಕ್ಯಾಪಿಟಲ್ ಆಫ್ ಕಿಂಗ್ ಕಾಲ್ಡ್ ರುಕ್ಮಾಂಗದ. ರುಕ್ಮಾಂಗದ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ರಾಜಧಾನಿಯಾಗಿತ್ತು ಈ ಸಕ್ರೆಪಟ್ನ. ಇನ್ ದ ಸೆಂಟರ್ ಆಫ್ ದಿಸ್ ಟೌನ್ ದೇರ್ ಇಸ್ ಎ ಶ್ರೈನ್. ಆ ಒಂದು ಸಕ್ರೆಪಟ್ನ ಅನ್ನುವಂಥ ಟೌನ್ ನ ಮಧ್ಯಭಾಗದಲ್ಲಿ ಒಂದು ಶ್ರೈನ್ ಇದೆ, ಅಂದ್ರೆ ದೇಗುಲ, ದೇವಸ್ಥಾನ ಇದೆ. ವಿಚ್ ಇಸ್ ಡೆಡಿಕೇಟೆಡ್ ನಾಟ್ ಟು ಎ ಡಿಸ್ಟೆಂಟ್ ಗಾಡ್ಸ್ ಆರ್ ಹೀರೋಸ್. ಆ ಒಂದು ದೇವಸ್ಥಾನ ಅಂದ ತಕ್ಷಣ ತಮ್ಗೆಲ್ಲರಿಗೂ ಕಲ್ಪನೆ ಬರ್ತದೆ, ಆ ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವರ ವಿಗ್ರಹ ಇದೆ ಅಂತ ಅನ್ಕೋತೀವಿ. ಆದ್ರೆ ಈ ಒಂದು ದೇವಸ್ಥಾನದಲ್ಲಿ ಯಾವುದೋ ಒಂದು ದೇವರಾಗ್ಲಿ ಅಥವಾ ಯಾವುದೋ ಮಹಾನ್ ಪುರುಷರ ವಿಗ್ರಹ ಇಲ್ಲ, ಬಟ್ ಎ ರಸ್ಟಿಕ್ ಅಂತಂದ್ರೆ ಹಳ್ಳಿ, ಒಬ್ಬ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಹಳ್ಳಿಯ ವ್ಯಕ್ತಿ, ಅವನ ವಿಗ್ರಹ ಇದೆ. ಹೂ ವಾಸ್ ವಾಚ್ಮನ್ ಆಫ್ ದ ಲೇಕ್ ಕಾಲ್ಡ್ ಅಯ್ಯನಕೆರೆ. ಅಲ್ಲಿ ಅಯ್ಯನಕೆರೆ ಅಂತಕ್ಕಂಥ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಯ ಒಬ್ಬ ವಾಚ್ಮನ್ ಆಗಿರ್ತಕ್ಕಂಥ ಒಬ್ಬ ಹಳ್ಳಿಯ ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿಯ ಮೂರ್ತಿ ಆ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ ತಮಗೊಂದು ಅನುಮಾನ ಬರ್ಬೋದು, ಒಂದು ದೇವಸ್ಥಾನ ಕಟ್ಟಿ ಆ ದೇವಸ್ಥಾನದಲ್ಲಿ ಆ ಸಿಂಪಲ್ ಆಗಿರ್ತಕ್ಕಂಥ ಮನುಷ್ಯನ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ ಅಂತಂದ್ರೆ ಅವನೇನಾದ್ರೂ ಒಂದು ಮಹಾನ್ ಕಾರ್ಯ ಮಾಡಿರ್ಬೇಕಲ್ವಾ. ಅದೇ ಕತೆ ನಮಗೆ ಈ ಪಾಠದಲ್ಲಿ ಬರ್ತದೆ. 4 miles ಫ್ರಮ್ ದ ಟೌನ್, ಅಂದ್ರೆ ಆ ಸಕ್ರೆಪಟ್ನ ಟೌನ್ ಇಂದ 4 ಮೈಲ್ಗಳ ದೂರದಲ್ಲಿ ಅಯ್ಯನಕೆರೆ ಅಂತಕ್ಕಂಥ ಕೆರೆ ಇದೆ. ಆ ಕೆರೆಯ ವಾಚ್ಮನ್ ಆಗಿದ್ದವನು. ಫಾರ್ ದ ಪರ್ಪಸ್ ಆಫ್ ದಿಸ್ ಲಿಟಲ್ ಡ್ರಾಮಾ ಲೆಟ್ ಅಸ್ ಕಾಲ್ ಹಿಮ್ ಮಾರ, ವಿಚ್ ಇಸ್ ಆಸ್ ಗುಡ್ ಆಸ್ ಎನಿ ಅದರ್ ನೇಮ್ ಹ್ಯಾಂಡೆಡ್ ಡೌನ್ ಟು ಅಸ್ ಬೈ ಟ್ರೆಡಿಷನ್.
ಈ ನಾಟಕದಲ್ಲಿ ಬರ್ತಕ್ಕಂಥ ಸ್ಟೋರಿಯನ್ನು ನಾಟಕದ ಮೂಲಕ ತಮಗೆ ಪರಿಚಯ ಮಾಡಿಕೊಡ್ತಾ ಇರೋದ್ರಿಂದ ಈ ನಾಟಕದಲ್ಲಿ ಬರ್ತಕ್ಕಂಥ ಈ ವಾಚ್ಮನ್ ಆಫ್ ದ ಲೇಕ್ ಅವನಿಗೆ ಮಾರ ಅಂತ ಹೆಸರಿಟ್ಕೊಂಡ. ಹಳೆಯ ಕಾಲದಿಂದ ಸಂಪ್ರದಾಯ ಪ್ರಕಾರ ಈ ಥರ ಹೆಸರುಗಳನ್ನ ಇಡ್ತಾ ಇರ್ತಾರೆ. ಸೊ ಹಾಗಾಗಿ ಈ ನಾಟಕದಲ್ಲಿ ಬರ್ತಕ್ಕಂಥ ಈ ವಾಚ್ಮನ್ಗೆ ಮಾರ ಅಂತ ಹೆಸರಿಟ್ಕೊಂಡು ಮುಂದೆ ಈ ನಾಟಕ ಮುಂದುವರಿತದೆ. ಇವಾಗ ಈ ನಾಟಕದ ಒಂದೊಂದೇ ಸೀನ್ಗಳನ್ನು ಅಂದರೆ ದೃಶ್ಯಗಳಲ್ಲಿ ಏನು ಸ್ಟೋರಿ ಬರ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನಾಟಕ ಆಗಿರೋದ್ರಿಂದ ಈ ಪಾಠ ಸ್ವಲ್ಪ ತುಂಬ ದೊಡ್ಡದಾಗಿದೆ. ಸ್ವಲ್ಪ ನಾವು ವೇಗವಾಗಿ ಹೋಗೋಣ. ವೇಗವಾಗಿ ಹೋದರೂ ಕೂಡ ಈ ಪಾಠದಲ್ಲಿ ತಮ್ಮ ಎಕ್ಸಾಮಿನೇಷನಲ್ಲಿ ಎಲ್ಲಿ 1 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ, ಹಾಗೆ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಎಲ್ಲಿ ಕೇಳ್ತಾರೆ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಅಲ್ಲಿ ತಾವು ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತಾ ಇವಾಗ ಸೀನ್ 1 ಈ ಮೊದಲನೇ ದೃಶ್ಯದಲ್ಲಿ ಈ ನಾಟಕದಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡೋಣ. ಈ ದೃಶ್ಯ ಎಲ್ಲಿ ನಡೆಯುತ್ತೆ ಅಂದರೆ ಎ ವಿಲೇಜ್ ಎಟ್ ದ ಫೂಟ್ ಆಫ್ ಎ ಹಿಲ್, ರೋಡ್ ಮೆಂಡರ್ಸ್ ಎಟ್ ವರ್ಕ್. ಆ ಬಾಬಾ ಬುಡಾನ್ಗಿರಿ ಬೆಟ್ಟದ ಸಾಲುಗಳಲ್ಲಿನೇ ಈ ಕತೆ ನಡೆಯುತ್ತೆ ಅಂತ ನಾವು ನೋಡಿದ್ವಿ. ಅಲ್ಲಿ ಬೆಟ್ಟದ ಒಂದು ಅಡಿಯಲ್ಲಿರ್ತಕ್ಕಂಥ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ರೋಡ್ ಮೆಂಡರ್ಸ್ ಅಟ್ ವರ್ಕ್ ಅಂದರೆ ಈ ರೋಡ್ ಕೆಲಸ ಮಾಡ್ತಕ್ಕಂಥವ್ರು ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಈ ದೃಶ್ಯ ನಡೀತದೆ. ಏನಾಗುತ್ತೆ ನೋಡಿ, ವಿಲೇಜ್ ಹೆಡ್ ಮ್ಯಾನ್ ಅಲ್ಲಿ ಆ ರೋಡ್ ಮೆಂಡರ್ಸ್ ಏನಿದ್ರು, ರೋಡ್ ಕೆಲಸ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಕರ್ಕೊಂಡು ಆ ವಿಲೇಜ್ ಹೆಡ್ ಮ್ಯಾನ್, ಆ ಗ್ರಾಮದ ಮುಖ್ಯಸ್ಥ ರೋಡ್ ಕೆಲಸ ಮಾಡಿಸ್ತಾ ಇದ್ದ. ಅಲ್ಲಿಂದ ಈ ನಾಟಕ ಆರಂಭ ಆಗುತ್ತೆ. ಇಲ್ಲಿ ವಿಲೇಜ್ ಹೆಡ್ ಮ್ಯಾನ್ ಅಂದ್ರೆ ಗ್ರಾಮದ ಮುಖ್ಯಸ್ಥ ಏನ್ ಹೇಳ್ತಾನೆ ನೋಡಿ, ಗೋ ಆನ್ ಬಾಯ್ಸ್, ಗೋ ಆನ್ ವಿತ್ ಯುವರ್ ವರ್ಕ್. ಅಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ ರೋಡ್ ಕೆಲಸ, ಅವ್ರಿಗೆ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ. ಆಯ್ತು, ಬೇಗ ಬೇಗ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಹೇ ಯು ರಾಚ, ವೈ ಡು ಯು ಸ್ಟ್ಯಾಂಡ್ ಲುಕಿಂಗ್ ಎಟ್ ದ ಸ್ಕೈ. ಅಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬೈದ್ಬಿಟ್ಟು ಅಂದರೆ ತನ್ನ ಒಂದು ಗತ್ತನ್ನು ತೋರಿಸ್ಕೊಂಡು ಬೈದ್ಬಿಟ್ಟು ಕೆಲಸ ಮಾಡ್ತಿದ್ದಾನೆ. ಯಾವುದೋ ಒಬ್ಬ ರಾಜ ಅಂತ ಇದ್ದಾನೆ, ಅವನು ಆಕಾಶ ನೋಡ್ಕೊಂಡು ನಿಂತ್ಕೊಂಡಿದ್ದಾನೆ. ಅದಕ್ಕೆ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಆಕಾಶ ಏನು ನೋಡ್ಕೊಂಡು ನಿಂತ್ಕೊಂಡಿದ್ಯಾ, ಕೆಲಸ ಮಾಡು ಅಂತ ಹೇಳ್ತಾ ಇದ್ದಾನೆ. ಯು ದೇರ್ ಯು ರೆಚ್ ಡಾಗ್. ನೋಡಿ, ಅವನು ವಿಲೇಜ್ ಹೆಡ್ ಮ್ಯಾನ್ ಅಲ್ವಾ, ಕೆಲಸ ಮಾಡೋರಿಗೆ ಬೈದ್ಬಿಟ್ಟೆ ಕೆಲಸ ಮಾಡ್ಕೊತಿದ್ದಾನೆ. ಏ ಇದರಿದ್ರೆ ನಾಯಿ ನೀನು ಅಂತ ಹೇಳ್ಬಿಟ್ಟು ಯಾರಿಗೋ ಬೈದ್ಬಿಟ್ಟು ಹೇಳ್ತಾ ಇದ್ದಾನೆ. ಐ ವಿಲ್ ಪುಷ್ ಯು ಇನ್ ಟು ದ ಸ್ಟ್ರೀಮ್ ಇಫ್ ಐ ಕ್ಯಾಚ್ ಯು ಅಗೇನ್ ಗಾಸಿಪಿಂಗ್ ವಿತ್ ಯುವರ್ ನೈಬರ್. ಅಲ್ಲಿ ಕೆಲಸ ಮಾಡೋದೇ ಬಿಟ್ಟು ಪಕ್ಕದವನ ಜೊತೆಗೆ ಅದೇನು ಮಾತಾಡ್ಕೊಂಡು ಗಾಸಿಪ್ ಮಾಡ್ಕೊಂಡು ನಿಂತ್ಕೊಂಡಿದ್ಯಾ, ಇನ್ನೊಂದ್ಸರಿ ಆ ಥರ ಮಾತಾಡೋದು ನಿಂತ್ಬಿಟ್ರೆ ಇಲ್ಲೇ ಹೊಳೆ ಹರಿತಾ ಇದೆಯಲ್ಲ, ಹೊಳೆಲಿ ತಳ್ಳಿಬಿಡ್ತೀನಿ ನಿನಗೆ ಅಂತ ಬೈತಾ ಇದ್ದಾನೆ. ಯು ಡ್ವಾರ್ಪ್, ಇಲ್ಲಿ ಡ್ವಾರ್ಪ್ ಅಂತಂದರೆ ಕುಳ್ಳ, ಯಾವನೋ ಕುಳ್ಳ ಪಾಪ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ಬೈದ್ಬಿಟ್ಟು ಹೇಳ್ತಾನೆ. ದೇರ್ ಹ್ಯಾವ್ ಯು ನೋ ಬೆಟರ್ ಬಿಸ್ನೆಸ್ ದ್ಯಾನ್ ಗಿಗ್ಲಿಂಗ್ ಆ್ಯಂಡ್ ಟಾಕಿಂಗ್. ಅಲ್ಲೇನು ಮತ್ತೊಬ್ಬರ ಜೊತೆ ಹಲ್ ಬಿಟ್ಕೊಂಡು ನಗಾಡ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಾ, ಬೇರೆ ಕೆಲಸ ಇಲ್ವಾ ನಿನಗೆ. ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದ ಕಿಂಗ್ ಅರೈವ್ಸ್. ರಾಜ ಈ ದಾರಿನಲ್ಲಿ ಬರ್ತಾ ಇದ್ದಾನೆ, ರಾಜ ಬರೋಕ್ಕಿಂತ ಮುಂಚೆ ಈ ರೋಡ್ ರೆಡಿ ಆಗಿರಬೇಕು. ಅವರೆಲ್ಲ ಯಾಕೆ ಅಷ್ಟೊಂದು ಬ್ಯುಸಿಯಾಗಿ ರೋಡ್ ಮಾಡ್ತಾ ಇದ್ರು ಅಂತ ತಮಗೆ ಇವಾಗ ಗೊತ್ತಾಗ್ತಾ ಇದೆ. ಮಾರನೇ ದಿನ ಬೆಳಗ್ಗೆ ರಾಜ ಆ ದಾರಿನಲ್ಲಿ ಬರ್ತಾ ಇದ್ದ. ರಾಜ ಬರೋಕ್ಕಿಂತ ಮುಂಚೆನೆ ಅವರು ರೋಡ್ ಮಾಡಿ ಮುಗಿಸ್ಬೇಕಾಗಿತ್ತು. ಆ ಜವಾಬ್ದಾರಿನ ಈ ವಿಲೇಜ್ ಹೆಡ್ ಮ್ಯಾನ್ ತಗೊಂಡು ಕೆಲಸ ಮಾಡಿಸ್ತಾ ಇದ್ದ. ಅದಕ್ಕೆ ಹೇಳ್ತಾ ಇದ್ದಾನೆ, ದ ರೋಡ್ ಮಸ್ಟ್ ಬಿ ರೆಡಿ ಬಿಫೋರ್ ದ ಕಿಂಗ್ ಅರೈವ್ಸ್. ರಾಜ ಬರೋಕ್ಕಿಂತ ಮುಂಚೆ ಈ ರಸ್ತೆ ರೆಡಿ ಆಗಿರಬೇಕು. ಜಸ್ಟ್ ಥಿಂಕ್ ಫಾರ್ ಎ ಮೂಮೆಂಟ್ fools how we should look if the king suddenly come upon us. ಒಂದು ಕ್ಷಣ ಯೋಚನೆ ಮಾಡಿ, ನೀವು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡು ರೋಡ್ ಮಾಡಲಿಲ್ಲ ಅಂತಂದರೆ ರಾಜ ಸಡನ್ನಾಗಿ ಬಂದುಬಿಟ್ರೆ ನಮ್ಮ ಬಗ್ಗೆ ಏನು ಅಂದ್ಕೊಳ್ಳಲ್ವಾ ಅಲ್ವಾ. ಜಸ್ಟ್ ಥಿಂಕ್, ಹಿ ವಿಲ್ ಬಿ ಹಿಯರ್ ದಿಸ್ ಟೈಮ್ ಟುಮಾರೋ. ನಾಳೆ ಇಷ್ಟೊತ್ತಿಗೆ ರಾಜ ಇಲ್ಲಿ ಬರ್ತಾ ಇರ್ತಾನೆ, ಬೇಗ ಬೇಗ ಕೆಲಸ ಮಾಡಿ. ಗೋ ಆನ್ ವಿತ್ ಯುವರ್ ವರ್ಕ್ ಬ್ರದರ್. ಬೇಗ ಬೇಗ ಕೆಲಸ ಮಾಡ್ರಪ್ಪ, ರೋಡ್ ಮುಗಿಬೇಕು, ನಾಳೆ ರಾಜ ಬರ್ತಾನೆ, ಅದಕ್ಕಿಂತ ಮುಂಚೆ ಕೆಲಸ ಮುಗಿಬೇಕು ಅಂತ ಹೇಳ್ತಾ ಇದ್ದಾನೆ. ಆದರೂ ಅವನಿಗೊಂದು ಡೌಟು, ಇವರೆಲ್ಲ ಏನೋ ಮಾತಾಡ್ಕೊಂಡು ನಗಾಡ್ತಾ ಇದ್ರಲ್ಲ, ಅದಕ್ಕೆ ಕೇಳ್ತಾನೆ, ಎನಿವೇ ವಾಟ್ ಮೇಕ್ಸ್ ಯು ಆಲ್ ಸೋ ಮೆರಿ. ಅದಿರಲಿ, ನೀವೆಲ್ಲ ಸೇರ್ಕೊಂಡು ನಗಾಡ್ತಾ ಇದ್ರಲ್ಲ, ಮೆರಿ ಅಂತಂದರೆ ಖುಷಿಯಾಗಿ ನಗ್ತಾ ಇದ್ರಲ್ಲ, ಯಾಕೆ ನಗಾಡ್ತಿದ್ದೀರಾ. ಲೆಟ್ ಮೀ ನೋ ಆ್ಯಂಡ್ ಶೇರ್ ದ ಜೋಕ್. ನನಗೂ ಹೇಳಿ ಸ್ವಲ್ಪ, ನಾನು ನಗ್ತೀನಿ ಅಂತ ಆ ಕೆಲಸ ಮಾಡೋರಿಗೆ ಹೇಳ್ತಾ ಇದ್ದಾನೆ. ಕಮ್ ಹಿಯರ್ ಕಮಾಂಡಿಂಗ್, ಕಮ್ ಹಿಯರ್. ಅಲ್ಲಿ ಕೆಲಸ ಮಾಡಿದೆ, ಬಾರ ಇಲ್ಲಿ ಬಾ, ಇಲ್ಲಿ ಯಾಕೆ ನಗಾಡ್ತಿದ್ರಿ ಹೇಳಿ. ವೈ ಆರ್ ಯು ಬೋತ್ ಲಾಫಿಂಗ್. ನೀವಿಬ್ರು ಯಾಕೆ ನಗಾಡ್ತಾ ಇದ್ದೀರಾ. ಟೆಲ್ ಮಿ, ಡೋಂಟ್ ಬ್ಲಿಂಕ್, ವಾಟ್ ಈಸ್ ಇಟ್. ಏನು ವಿಷಯ ಹೇಳಿ, ಯಾಕೆ ನಗಾಡ್ತಾ ಇದ್ದಾರೆ, ನನಗೂ ಸ್ವಲ್ಪ ಹೇಳಿ ಅಂತ ಕೇಳ್ತಾನೆ. ಆ ವಿಲೇಜ್ ಹೆಡ್ ಮ್ಯಾನ್ ಈ ಥರ ಗದರಿಸಿ ಕೇಳಿದಾಗ 2 timid ವಾಯ್ಸಸ್ ಅಂತಿದೆ ನೋಡಿ. 2 timid ವಾಯ್ಸಸ್ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಪಾಪ ಒಂದಿಬ್ಬರು ಹೆದರ್ಕೊಂಡು ಹೇಳ್ತಾ ಇದ್ದಾರೆ, ಮಾಸ್ಟರ್ ವಿ ವರ್ ಡೂಯಿಂಗ್ ಅವರ್ ವರ್ಕ್ ಆಲ್ ರೈಟ್, ಬಟ್ ಒಡೆಯ ನಾವು ನಮ್ಮ ಕೆಲಸ ಮಾಡ್ತಾನೆ ಇದ್ವಿ, ಆದರೆ ಅನ್ನೋತ್ತಿಗೆ ಮತ್ತೆ ಅವನು ವಿಲೇಜ್ ಹೆಡ್ ಮ್ಯಾನ್ ಹೇಳ್ತಾನೆ, ಬಟ್ ವಾಟ್, ಆದರೆ ಏನು ಅಂತ ಜೋರಾಗಿ ಕೇಳ್ತಾನೆ. ಅವಾಗ ಆ ಟಿಮಿಡ್ ವರ್ಕ್ ಮ್ಯಾನ್ಗಳು ಹೇಳ್ತಾರೆ, ಇಟ್ ಈಸ್ ಮಾರ, ಅದು ಮಾರ. ಅವಾಗ ಹೆಡ್ ಮ್ಯಾನ್ ಹೇಳ್ತಾನೆ, ಓ
ಮಾರ, ವಾಟ್ ಅಬೌಟ್ ಹಿಮ್, ಈಸ್ ದಟ್ ಲುನಾಟಿಕ್ ಎನಿವೇರ್ ಹಿಯರ್? ಏನು ಆ ಮಾರನ ವಿಷಯ? ಆ ಹುಚ್ಚ, ಲುನಾಟಿಕ್ ಅಂತಿದೆ ನೋಡಿ, ಹುಚ್ಚ, ಆ ಹುಚ್ಚ ಇಲ್ಲೇನಾದ್ರು ಬಂದಿದ್ದಾನ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ತಮಗೊಂದು ಅರ್ಥ ಆಗಬೇಕು, ಈ ಮಾರ ಅಂತ ಈ ಪಾಠದಲ್ಲಿ ಮೇನ್ ಕ್ಯಾರೆಕ್ಟರ್ ಏನಿದೆ, ಹೀರೋ ಏನಿದ್ದಾನೆ, ಆ ಹೀರೋನ ಬಗ್ಗೆ ಇವರೆಲ್ಲ ಏನು ಅಂದ್ಕೊಂಡಿದ್ರು ಅಂದರೆ ಲುನಾಟಿಕ್, ಇವ್ರ ದೃಷ್ಟಿನಲ್ಲಿ ಅವನೊಬ್ಬ ಹುಚ್ಚ ಅಂತ ಅಂದ್ಕೊಂಡಿದ್ರು. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಈಸ್ ದಟ್ ಲುನಾಟಿಕ್ ಎನಿವೇರ್ ಹಿಯರ್? ಆ ಹುಚ್ಚ ಇಲ್ಲಿ ಏನಾದ್ರು ಬಂದಿದ್ದಾನ ಅಂತ ಕೇಳ್ತಾನೆ. ಅವಾಗ ಟಿಮಿಡ್ ವರ್ಕ್ಮ್ಯಾನ್ ಅಲ್ಲಿ ಕೆಲಸ ಮಾಡೋರು ಪಾಪ ಅವ್ರು ಹೆದರ್ಕೊಂಡು ಹೇಳ್ತಾರೆ, ಎಸ್ ಎಸ್ ಹಿ ವಾಸ್ ಬಿಹೈಂಡ್ ದಟ್ ರಾಕ್. ಇಲ್ಲೇ ಬಂದಿದ್ದ, ಅಲ್ಲಿ ರಾಕ್ ಇದೆಯಲ್ಲ, ಕಲ್ಲು ಬಂಡೆ ಇದೆಯಲ್ಲ, ಆ ಕಲ್ಲು ಬಂಡೆ ಹಿಂದೆ ಇದ್ದ. ಆ್ಯಂಡ್ ಪೀಪ್ ಡ್ಯಾಟಸ್, ಪೀಪ್ ಅಂತಂದರೆ ಇನಿಕ್ ನೋಡೋದು, ಅಲ್ಲಿ ಕಲ್ಲು ಬಂಡೆ ಹಿಂದೆ ಇದ್ಕೊಂಡು ನಮ್ಮನ್ನು ಇನಿಕಿ ನೋಡ್ತಾ ಇದ್ದ. ವೆನ್ ಯು ಕಾಲ್ಡ್ ಹಿ ರ್ಯಾನ್ ಅವೇ, ನೀವು ಯಾವಾಗ ಕೂಗಿದ್ರಲ್ಲ ಅವಾಗ ಹೆದರ್ಕೊಂಡು ಓಡೋಗ್ಬಿಟ್ಟ ಅವನು ಅಂತ ಹೇಳಿದರು. ಅವಾಗ ಹೆಡ್ಮ್ಯಾನ್ ಹೇಳ್ತಾನೆ, ವೇರ್ ಇಸ್ ಹಿ ನೌ? ಎಲ್ಲಿದ್ದಾನ ಅವನು ಇವಾಗ? ವಿಚ್ ವೇ ಡಿಡ್ ಹಿ ಗೋ? ಯಾವ ಕಡೆ ಹೋದ ಅವನು ಅಂತ ಕೇಳ್ತಾನೆ. ಟಿಮಿಡ್ ವರ್ಕ್ಮ್ಯಾನ್ ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ಹಿ ಸ್ಪ್ರ್ಯಾಂಗ್ ಆಫ್ ಲೈಕ್ ಎ ಬಕ್ ಆ್ಯಂಡ್ ರ್ಯಾನ್ ಅಪ್ ದ ಹಿಲ್. ಅವನು ನೀವು ಕೂಗಿದ ತಕ್ಷಣವೇ ಹೆಂಗೆ ನೆಕ್ಕೊಂಡು ಹೋದ, ಸ್ಪ್ರ್ಯಾಂಗ್ ನೆಕ್ಕೊಂಡು ಹೋಗ್ತಾನೆ. ಹೆಂಗೆ ಅಂದರೆ ಬಕ್, ಒಂದು ಜಿಂಕಿ ಹೆಂಗೆ ನೆಕ್ಕೊಂಡು ಹೋಗುತ್ತಲ್ಲ ಹಂಗೆ ನೆಕ್ಕೊಂಡು ಈ ಬೆಟ್ಟದ ಮೇಲೆ ಓಡೋಗ್ಬಿಟ್ಟ ಅವನು ಅಂತ ಹೇಳಿದರು. ಅವಾಗ ಹೆಡ್ಮ್ಯಾನ್ ಹೇಳ್ತಾನೆ, ಹಿಯರ್ ಸ್ಟಾಪ್ ಆಲ್ ದ ವರ್ಕ್. ಬಂದು ಇಲ್ಲಿ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತಾನ, ಅವನು ಬಂದು ನಿಂತ್ಕೊಂಡ ಅಂತ ಹೇಳ್ಬಿಟ್ಟು ನೀವು ಕೆಲಸ ಮಾಡೋದು ಬಿಟ್ಟು ನೋಡ್ತಾನೆ ಅಗಾಡ್ತಾನೆ ನಿಂತ್ಕೊಂಡಿದ್ದೀರಾ, ಅದಕ್ಕೆ ನಿಲ್ಲಿಸಿ ಎಲ್ಲ ಕೆಲಸ. ಇವಾಗ ಪುಟ್ ಡೌನ್ ಆಲ್ ಯುವರ್ ಸ್ಪ್ಯಾಟ್ಸ್ ಆ್ಯಂಡ್ ಕೋಬಾರ್ಸ್, ನಿಮ್ಮ ಕೈಲಿರ್ತಕ್ಕಂಥ ಗುದ್ಲಿ ಹಾರ ಏನಿದಾವೆ ಎಲ್ಲನೂ ಕೆಳಗಿಡಿ ಇವಾಗ. ಆ್ಯಂಡ್ ರನ್ ಆ್ಯಂಡ್ ಕ್ಲೋಸ್ ಅರೌಂಡ್, ಹೋಗ್ಬಿಡಿ, ಎಲ್ಲ ದಾರಿನೂ ಮುಚ್ಚಿಬಿಡಿ. ಸ್ಟಾಪ್ ಆಲ್ ದ ವೇಸ್ ಔಟ್, ಅವನೆಲ್ಲಿ ಓಡೋಗಿದಾನಲ್ಲ ಸುತ್ತಮುತ್ತ ಎಲ್ಲ ಕಡೆ ನಾಕಾಬಂದಿ ಹಾಕಿ, ಕ್ಯಾಚ್ ದ್ಯಾಟ್ ಥೀಪ್, ಅವ್ನು ಹಿಡ್ಕೊಂಬನ್ನಿ ಇವಾಗ. ಬ್ರಿಂಗ್ ಹಿಮ್ ಹಿಯರ್, ಎಳ್ಕೊಂಬನ್ನಿ ಅವನಿಲ್ಲಿ. ಸ್ಟನ್ ಹಿಮ್ ವಿತ್ ಎ ಬ್ಲೋ ಇಫ್ ಹಿ ರೆಸಿಸ್ಟ್, ಬರಲಿಲ್ಲ ಅಂತ ಒಂದು 4 ಕೊಟ್ಟು ಕರ್ಕೊಂಬನ್ನಿ. ಬ್ರಿಂಗ್ ಹಿಮ್ ಆಟ್ ಒನ್ಸ್, ಗೋ, ಹೋಗಿ ಬೇಗ ಮೊದಲು ಅವ್ನು ಹಿಡ್ಕೊಂಡು ಕರ್ಕೊಂಬನ್ನಿ ಇಲ್ಲ ಅಂತ ಹೇಳ್ಬಿಟ್ಟು ಆ ವಿಲೇಜ್ ಹೆಡ್ಮನ್ ಆ ಕೆಲಸ ಮಾಡೋರ್ನೆಲ್ಲ ಮಾರನ್ನ ಹಿಡ್ಕೊಂಬರೋಕ್ಕೆ ಕಳಿಸ್ತಾನೆ. ದ ವರ್ಕ್ಮೆನ್ ಥ್ರೋ ಡೌನ್ ದೇರ್ ಇಂಪ್ಲಿಮೆಂಟ್ಸ್, ತಮ್ಮ ಕೈಯಲ್ಲಿ ಏನು ಗುದ್ಲಿ ಹಾರೆ ಹಿಡ್ಕೊಂಡು ರೋಡ್ ಕೆಲಸ ಮಾಡ್ತಾ ಇದ್ರಲ್ಲ ಅದನ್ನೆಲ್ಲ ಅಲ್ಲೇ ಬಿಸಾಕ್ತಾರೆ. ಆ್ಯಂಡ್ ಸ್ಕ್ಯಾಟರ್ಡ್ ಅಬೌಟ್, ಆ ಕಡೆ ಈ ಕಡೆ ಎಲ್ಲರೂ ಓಡ್ ಹೋಗ್ತಾರೆ. ಏನಕ್ಕೆ ಅಂದರೆ ಆ ಮಾರ ಇದ್ನಲ್ಲ ಅವ್ನು ಹಿಡ್ಕೊಂಬರೋಕ್ಕೆ. ದೇ ರಿಟರ್ನ್ ಕ್ರೈಯಿಂಗ್, ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಕೂತ್ಕೊಂಡು. ಏನಂತ, ಮಾಸ್ಟರ್ ಹಿಯರ್ ಈಸ್, ಒಡೆಯ ಇಲ್ಲಿದ ನೋಡಿ ಸಿಕ್ಕ ಅಂತ ಹೇಳ್ಬಿಟ್ಟು ಆ ಮಾರನ್ ಹಿಡ್ಕೊಂಡು ಆ ವಿಲೇಜ್ ಹೆಡ್ಮನ್ ಹತ್ರ ಕರ್ಕೊಂಬರ್ತಾನೆ. ಅವಾಗ ವಿಲೇಜ್ ಹೆಡ್ಮನ್ ಮಾರನ್ ಹೇಳ್ತಾನೆ, ಮಾರ ಯು ವರ್ತ್ಲೆಸ್ ಡಾಗ್, ಏ ಮಾರ ನೀನು ದರಿದ್ರ ನಾಯಿ ನೀನು, ಹವ್ ಐ ನಾಟ್ ಟೋಲ್ಡ್ ಯು ಟು ಕೀಪ್ ಅವೇ ಫ್ರಮ್ ಹಿಯರ್? ನಾನು ಹೇಳಿರ್ಲಿಲ್ವ ನಂಗೆ ಎಷ್ಟು ಸರಿ ಹೇಳಿದ್ದೀನಿ ಈ ಕಡೆ ಬರಕ್ಕೆ ಹೋಗ್ಬೇಡ ಅಂತ ಹೇಳಿರ್ಲಿಲ್ವಾ, ಮತ್ತೆ ಯಾಕೆ ಬರ್ತಿದ್ಯಾ ನೀನು ಅಂತ ಕೇಳ್ತಾನೆ. ಅವಾಗ ಮಾರ ಹೇಳ್ತಾನೆ, ಎಸ್ ಮೈ ಮಾಸ್ಟರ್, ಹೌದು ಒಡೆಯ ಹೇಳಿದ್ರಿ. ಅದಕ್ಕೆ ಹೆಡ್ಮ್ಯಾನ್ ಹೇಳ್ತಾನೆ, ವಾಟ್ ಡು ಯು ಮೀನ್ ಬೈ ಕಮಿಂಗ್ ಹಿಯರ್ ಆ್ಯಂಡ್ ಡಿಸ್ಟರ್ಬಿಂಗ್ ಮೈ ವರ್ಕ್ ಮ್ಯಾನ್? ನಾ ಇಷ್ಟು ಹೇಳಿದ್ರು ಕೂಡ ಮತ್ತೆ ನೀನು ಬಂದು ಇಲ್ಲಿ ನನ್ನ ಜನ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ, ರೋಡ್ ಮಾಡ್ತಾ ಇದ್ದಾರೆ, ನಾಳೆ ರಾಜ ಬರೋಣಿದ್ದಾನೆ, ಬಂದು ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದೆಯಾ ನೀನು ಅಂತ ಹೆಡ್ಮ್ಯಾನ್ ಕೇಳ್ತಾನೆ. ಅವಾಗ ಮಾರ ಹೇಳ್ತಾನೆ, ಐ ಆಮ್ ನಾಟ್ ಡಿಸ್ಟರ್ಬಿಂಗ್ ದೆಮ್, ನಾನೇನು ಮಾಡ್ತಾ ಇದ್ದೀನಿ, ನಾನು ಬಂದು ಅವ್ರಿಗೇನು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ, ನಾನೆಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ? ಐ ಆಮ್ ಹಿಯರ್ ಆನ್ ಮೈ ಓನ್ ವರ್ಕ್, ನಂದು ಸ್ವಲ್ಪ ಕೆಲಸ ಇದೆ, ನನ್ನ ಕೆಲಸದ ಮೇಲೆ ನಾನಿಲ್ಲಿ ಬಂದಿದ್ದೀನಿ, ನಾನೆಲ್ಲಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ. ಲೆಟ್ ದೆಮ್ ಗೋ ಆನ್ ವಿತ್ ದೇರ್ಸ್, ಅವ್ರ ಕೆಲಸ ಅವ್ರಿಗೆ ಮಾಡ್ಕೊಂಡು ಹೋಗೋಕೆ ಹೇಳಿ, ನಾನೇನು ಬೇಡ ಅಂತ ಹೇಳಿದ್ದೀನ, ನಾನೆಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಅಂತ ಮಾರ ಹೇಳ್ತಾ ಇದ್ದಾನೆ. ಅವಾಗ ವಿಲೇಜ್ ಹೆಡ್ಮ್ಯಾನ್ ಹೇಳ್ತಾನೆ, ಡೋಂಟ್ ಟಾಕ್ ಅಪ್ ಯುವರ್ ವರ್ಕ್, ನಿನ್ನ ಕೆಲಸದ ಬಗ್ಗೆ ಹೇಳಕ್ಕೆ ಹೋಗ್ಬೇಡ, ಮೊದಲೇ ನೀನೊಬ್ಬ ದರಿದ್ರ ನಾಯಿ ಹುಚ್ಚ, ನಿನಗೆಂತ ಕೆಲಸ ಇರ್ತದೆ, ಫೂಲ್, ಯು ಆರ್ ಎ ಲುನಾಟಿಕ್, ನೀನೊಬ್ಬ ಹುಚ್ಚ, ಮೊದಲು ನೋ ಇಟ್, ಮೊದಲು ಅದನ್ನ ಅರ್ಥ ಮಾಡ್ಕೋ, ನಿನಗೂ ಒಂದು ಕೆಲಸನ, ಆ ಕೆಲಸ ಇಲ್ಲಿ ಹೇಳಕ್ಕೆ ಬರಬೇಡ. ಡೋಂಟ್ ಇಮ್ಯಾಜಿನ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ವರ್ಕ್, ನಿನಗೊಂದು ಕೆಲಸ ಇದೆ ಅಂತ ಕಲ್ಪನೆ ಕೂಡ ಮಾಡ್ಕೊಳಕ್ಕೆ ಬರಬೇಡ. ಯಾಕಂದರೆ ಇವ್ರ ದೃಷ್ಟಿನಲ್ಲಿ ಆ ಮಾರ ಒಬ್ಬ ಹುಚ್ಚ, ಅವನಿಗೇನು ಕೆಲಸ ಇರ್ತದೆ, ಅದಕ್ಕೆ ನಿನ್ನ ಕೆಲಸ ಇದೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕೆ ಹೋಗಬೇಡ. ದ ಓನ್ಲಿ ವರ್ಕ್ ಯು ಹ್ಯಾವ್ ನೌ ಇಸ್ ಟು ಡಿಸ್ಅಪಿಯರ್, ಇವಾಗ ನಿನಗಿರ್ತಕ್ಕಂಥದ್ದು ಒಂದೇ ಒಂದು ಕೆಲಸ, ಆ ಕೆಲಸ ಏನು ಅಂತಂದರೆ ಡಿಸ್ಅಪಿಯರ್, ಇಲ್ಲಿಂದ ಕಣ್ಮರಿಯಾಗಿ ಹೋಗ್ಬಿಡು ನೋಡಿ, ಇಲ್ಲಿ ಇತ್ಕೊಳ್ಳೋಕೆ ಹೋಗಬೇಡ. ಎಲ್ಲ ಅವ್ರ ಪಾಪ ಕೆಲಸ ಮಾಡ್ತಾ ಇದ್ದಾರೆ, ನಾಳೆ ರಾಜ ಬರ್ತಾ ಇದ್ದಾನೆ, ನಮ್ಮ ಬಿಸಿನಲ್ಲಿ ನಾವು ಕೆಲಸ ಮಾಡ್ತೇವೆ, ಬಂದು ನೀನು ಡಿಸ್ಟರ್ಬ್ ಮಾಡೋದಲ್ಲ, ಇಲ್ಲಿಂದ ಮೊದಲು ಹೋಗ್ಬಿಡು, ಅದೇ ನಿನಗಿರುವಂಥ ಕೆಲಸ ಅಂತ ಹೆಡ್ಮ್ಯಾನ್ ಹೇಳಿದ. ಅದಕ್ಕೆ ಮಾರ ಹೇಳ್ತಾನೆ, ವಯಸ್ಸು ಅದ್ಯಾಕೆ ನಾನ್ಯಾಕೆ ಹೋಗ್ಬೇಕು, ಇವನು ಒಂಥರ ಪೆದ್ದ ಥರನೇ ಮಾತಾಡ್ತಾ ಇದ್ದ. ಅವಾಗ ಹೆಡ್ಮ್ಯಾನ್ ಹೇಳ್ತಾನೆ, ಡೋಂಟ್ ಟಾಸ್ಕ್, ಯಾಕೆ ಅಂತೆಲ್ಲ ಕೇಳಕ್ಕೆ ಹೋಗ್ಬೇಡ, ನೀನು ಇಲ್ಲಿಂದ ಹೋಗ್ಬೇಕಟ್ಟೆ. ಐ ಹ್ಯಾವ್ ಟೋಲ್ಡ್ ಯು ದ ರೀಸನ್ 20 times, ಒಂದಲ್ಲ ಹೇಳಲಿ 20 ಸಾರಿ ಹೇಳಿದ್ದೀನಿ ಇಲ್ಲಿ ಬರಬೇಡ, ಯಾಕೆ ಅಂತ ಕಾರಣ ಕೂಡ ಹೇಳಿದ್ದೀನಿ. ದ ಕಿಂಗ್ ಈಸ್ ಪಾಸಿಂಗ್ ದಿಸ್ ವೇ, ಐ ಡೋಂಟ್ ವಾಂಟ್ ಹಿಮ್ ಟು ನೋ ದ್ಯಾಟ್ ಅವರ್ ವಿಲೇಜ್ ಆಸ್ ಸಚ್ ಎ ಫೂಲ್ಸ್ ಆ್ಯಸ್ ಯು. ನಾಳೆ ರಾಜ ಈ ದಾರಿನಲ್ಲಿ ಬರ್ತಾ ಇರ್ತಾನೆ, ಅವ್ನು ಬರೋವಾಗ ನಿನ್ನಂಥವ್ರು ಆ ರಾಜನಿಗೆ ಕಣ್ಣಿಗೆ ಬಿದ್ದರೆ ರಾಜ ಏನು ಅಂದ್ಕೊಳ್ಳೋಕ್ಕಿಲ್ಲ, ನಮ್ಮ ಊರಲ್ಲಿ ಇಂಥ ಹುಚ್ಚೆಲ್ಲ ಇದ್ದಾರೆ ಅಂತ ಹೇಳ್ಬಿಟ್ಟು ತಪ್ಪಾಗಿ ತಿಳ್ಕೊತಾನೆ. ನೀನು ಇಲ್ಲಿ ಬರೋದು ಬೇಡ, ಆ ರಾಜರ ಕಣ್ಣಿಗೆ ಬೀಳೋದು ಬೇಡ, ಅವ್ರು ಬಂದು ಹೋಗೋವರೆಗೆ ನೀನು ಇರಕ್ಕೆ ಹೋಗಬೇಡ ಅಂತ ಹೆಡ್ಮ್ಯಾನ್ ಹೇಳ್ತಾನೆ.
ಅದಕ್ಕೆ ಮಾರ ಹೇಳ್ತಾನೆ, ಐ ಡೋಂಟ್ ಫೀಲ್ ಐ ಆಮ್ ಎ ಫೂಲ್, ನನಗೆ ನಾನು ಹುಚ್ಚ ಅಂತ ಅನ್ಸಲ್ವಲ್ಲ ಅಂತ ಮಾರ ಕೇಳ್ತಾ ಇದ್ದಾನೆ. ಅದಕ್ಕೆ ಹೆಡ್ ಮ್ಯಾನ್ ಏನು ಹೇಳ್ತಾನೆ ನೋಡಿ, ನೌ ಲಿಸನ್, ಅದೆಲ್ಲ ವಾದ ಮಾಡೋಕೆ ಹೋಗ್ಬೇಡ, ಇವಾಗ ನಾನು ಹೇಳೋದನ್ನು ಕರೆಕ್ಟಾಗಿ ಕೇಳಿಸ್ಕೊ. ಕೀಪ್ ಔಟ್ ಆಫ್ ಅವರ್ ವ್ಯೂ ದ ನೆಕ್ಸ್ಟ್ 2 days, 2 ದಿನ ನಮ್ಮ ಕಣ್ಣಿಗೆ ಕಾಣ್ದಂಗೆ ಎಲ್ಲಾದರೂ ನೀನು ದೂರ ಉಳ್ಕೊಂಡ್ಬಿಡು. ವೆನ್ ದ ಕಿಂಗ್ ಪಾಸಸ್ ದಿಸ್ ವೇ ಆ್ಯಂಡ್ ಬ್ಯಾಕ್, ರಾಜ ಈ ದಾರಿನಲ್ಲಿ ಬಂದು ಅವನು ವಾಪಸ್ ಹೋಗೋವರೆಗೆ ನೀನು ಇಲ್ಲಿ ಯಾರ ಕಣ್ಣಿಗೂ ಕಾಣಿಸೋಕೆ ಹೋಗ್ಬೇಡ, ಈ ಕಡೆ ಬರೋಕ್ಕೂ ಹೋಗ್ಬೇಡ. ಅದರ್ವೈಸ್ ಇಲ್ಲ ಅಂತಂದರೆ ಐ ವಿಲ್ ಹ್ಯಾವ್ ಯು ಲಾಕ್ಡ್ ಅಪ್ ಇನ್ ದ ಸೆಲ್ಲರ್ ಬಿಹೈಂಡ್ ದಟ್ ಓಲ್ಡ್ ಟೆಂಪಲ್. ಅಲ್ಲೊಂದು ದೇವಸ್ಥಾನ ಇದೆ, ಅದ್ರ ಹಿಂದೆ ಸೆಲ್ಲರ್ ಇದೆ, ಅಂದರೆ ಒಂದು ಸೆಲ್ ಥರ ಇದೆ, ಜೈಲ್ ಥರ ಇದೆ, ಅದರೊಳಗೆ ಹಾಕ್ಬಿಡ್ತೀನಿ ನಿನಗೆ ಅಂತ ಹೆಡ್ ಮ್ಯಾನ್ ಹೇಳ್ತಾನೆ. ಅದಕ್ಕೆ ಮಾರ ಏನು ಹೇಳ್ತಾನೆ ನೋಡಿ, ಐ ವಿಲ್ ಸಿಟ್ ದೇರ್ ಆ್ಯಂಡ್ ಪ್ರೇ. ಆಯಿತು, ಆ ದೇವಸ್ಥಾನ ಹಿಂದೆ ಓದಿ ಹಾಕ್ತಿರಲ್ವಾ, ನಾನು ಅಲ್ಲೇ ಕೂತ್ಕೊಂಡು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಇಫ್ ದ್ಯಾಟ್ ಗಾಡ್ ಇನ್ ದ ಟೆಂಪಲ್ ಥಿಂಕ್ಸ್ ಐ ಹ್ಯಾವ್ ವರ್ಕ್ ಟು ಡೂ, ಆ ದೇವಸ್ಥಾನ ಇರ್ತಕ್ಕಂಥ ದೇವರಿಗೆ ನನಗೊಂದು ಕೆಲಸ ಇದೆ ಅಂತ ಏನಾದ್ರು ಅನಿಸಿದರೆ ಹಿ ವಿಲ್ ಟೇಕ್ ಮಿ ಔಟ್, ಆ ದೇವರೇ ನನ್ನ ಹೊರಗೆ ಕರ್ಕೊಂಬರ್ತಾನೆ ಅಂತ ಮಾರ ಹೇಳ್ತಾನೆ. ಅದಕ್ಕೆ ಆ ಹೆಡ್ ಮ್ಯಾನ್ ಏನಂತ ಹೇಳ್ತಾನೆ ನೋಡಿ, ನೌ ಗೆಟ್ ಔಟ್ ಆಫ್ ಮೈ ಪ್ರೆಸೆನ್ಸ್, ಈಗ ನನ್ನ ಕಣ್ ಮುಂದಿರಬೇಡ ನೀನು, ಇಲ್ಲಿಂದ ಹೋಗ್ಬಿಡು ನೀನು ಅಂತ ಹೇಳ್ತಾನೆ. ಯು ಫೆಲೋಸ್ ವೈ ಡು ಯು ಆಲ್ ಸ್ಟ್ಯಾಂಡ್ ಗ್ಯಾಪಿಂಗ್ ಎಟ್ ಮೀ, ನೀವೆಲ್ಲ ನಿಂತ್ಕೊಂಡು ನಮ್ದು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಕೆಲಸ ಮಾಡಿ, ಗೆಟ್ ಆನ್ ವಿತ್ ಯುವರ್ ವರ್ಕ್, ಮಾಡೋಗಿ ಕೆಲಸ ಮಾಡ್ಕೊಳ್ಳಿ, ಇವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಬಂದ್ಬಿಟ್ಟು ಇಲ್ಲಿ ಡಿಸ್ಟರ್ಬ್ ಮಾಡ್ತಾನೆ, ನೀವೆಲ್ಲ ನಮ್ಮ ಕೈ ನೋಡ್ಕೊಂಡಿದ್ದೀರಾ, ಮಾಡಿ ಕೆಲಸನ ಅಂತ ಹೇಳ್ಬಿಟ್ಟು ಅಲ್ಲಿ ಕೆಲಸ ಮಾಡೋಕ್ಕೆ ಹೇಳ್ತಾ ಇದ್ದಾನೆ. ಅವಾಗ ಮಾರ ಆ ವಿಲೇಜ್ ಹೆಡ್ ಮ್ಯಾನ್ಗೆ ಹೇಳ್ತಾ ಇದ್ದಾನೆ, ಒನ್ಸ್ ಅಗೇನ್ ದ ಗಾಡೆಸ್ ಆಫ್ ದ ರಿವರ್ ಕೇಮ್ ಟು ಮೀ ಇನ್ ದ ಡ್ರೀಮ್ ಆ್ಯಂಡ್ ಸೆಡ್, ಅಲ್ಲಿ ಒಂದು ಹೊಳೆ ಹರಿತಾ ಇತ್ತು ರಿವರ್, ಆ ನದಿ ದೇವತೆ ಈ ಮಾರನ ಕನಸಿನಲ್ಲಿ ಬಂದ್ಬಿಟ್ಟು ಹೇಳಿದ್ಲಂತೆ, ದ ಕಿಂಗ್ ಈಸ್ ಕಮಿಂಗ್ ದಿಸ್ ವೇ, ರಾಜ ಈ ಮಾರ್ಗದಲ್ಲಿ ಬರ್ತಾ ಇದ್ದಾನೆ, ಟೆಲ್ ಹಿಮ್ ಅಬೌಟ್ ದ ಟ್ಯಾಂಕ್, ಆ ರಾಜನಿಗೆ ಈ ಟ್ಯಾಂಕ್ ಬಗ್ಗೆ ಹೇಳು. ಟ್ಯಾಂಕ್ ಬಗ್ಗೆ ಅಂತಂದರೆ ಆ ನದಿ ಏನು ಹೊಳೆಯನ್ನು ಹರ್ಕೊಂಡು ಹೋಗ್ತಾ ಇತ್ತು, ಅದರ ಅಡ್ಡಲಾಗಿ ಒಂದು ಚಿಕ್ಕದಾಗಿರೋ ಡ್ಯಾಮ್ನ ಕಟ್ಟೋಕ್ಕೆ ರಾಜನಿಗೆ ಹೇಳು. ಹಿ ವಿಲ್ ಲಿಸನ್, ರಾಜ ನಿನ್ನ ಮಾತು ಕೇಳ್ತಾನೆ, ಈ ಹೊಳೆಗೆ ಒಂದು ಅಡ್ಲಾಗಿ ಡ್ಯಾಮನ್ನು ಕಟ್ತಾನೆ ಅಂತ ಆ ನದಿ ದೇವತೆ ಮತ್ತೆ ಬಂದು ನನ್ನ ಕನಸಲ್ಲಿ ಹೇಳಿದ್ಲು ಅಂತ ಮಾರ ಹೆಡ್ ಮ್ಯಾನ್ಗೆ ಹೇಳ್ತಾ ಇದ್ದಾನೆ. ಆದರೆ ಅವನು ಮಾತು ನಂಬೋರು ಯಾರು ಅಲ್ವಾ, ಆ ವಿಲೇಜ್ ಹೆಡ್ ಮ್ಯಾನ್ ದೃಷ್ಟಿನಲ್ಲಿ ಮಾರ ಒಬ್ಬ ಲುನ್ಯಾಟಿಕ್, ಒಬ್ಬ ಹುಚ್ಚ ಅಷ್ಟೇ. ಅದಕ್ಕೆ ಹೆಡ್ ಮ್ಯಾನ್ ಏನಂತ ಹೇಳ್ತಾನೆ ನೋಡಿ, ಡೋಂಟ್ ಟೆಲ್ ಮಿ ಅಬೌಟ್ ದ್ಯಾಟ್ ಅಗೇನ್, ಆ ಮಾತು ಮತ್ತೆ ನಿನಗೆ ಕಾಣಿಸೋ, ನಿನ್ನ ಮಾತು ಬಗ್ಗೆ ಹೇಳಕ್ಕೆ ಬರಬೇಡ ನನಗೆ. ಯು ಆ್ಯಂಡ್ ಯುವರ್ ಡ್ರೀಮ್, ನೀನು ನಿನ್ನ ಕನಸು, ಐ ಫೀಲ್ ಟೆಂಪ್ಟೆಡ್ ಟು ಕಿಕ್ ಯು, ನಿನ್ನ ಮಾತು ಕೇಳ್ತಾ ಇದ್ರೆ ನಂಗೆ ಹೆಂಗೆ ಅನಿಸ್ತಾ ಇದೆ ಅಂತಂದರೆ ಬಂದ್ಬಿಟ್ಟು ಒದ್ಬಿಡೋಣ, ಕಿಕ್ ಯು, ಆ ಥರ ಕೋಪ ಬರ್ತಾ ಇದೆ, ನಿನ್ನ ಕನಸು ಹೇಳಕ್ಕೆ ಬರಬೇಡ ನನಗೆ ಅಂತ ಆ ಹೆಡ್ ಮ್ಯಾನ್ ಹೇಳ್ತಾನೆ. ಅದಕ್ಕೆ ಮಾರ ಏನಂತ ಆನ್ಸರ್ ಮಾಡ್ತಾನೆ ನೋಡಿ, ವಾಟ್ ಹ್ಯಾವ್ ಐ ಸೆಡ್ ಟು ಅಫೆಂಡ್ ಯು ಸೋ ಮಚ್ ಸರ್, ನಾನೇನು ಅಂತದ್ದು ಹೇಳಿದೆ, ನಿಮಗೆ ಯಾಕಷ್ಟು ಕೋಪ ಬರ್ತಾ ಇದೆ, ಆರ್ ಯು ಜೆಲಸ್, ಮೋಸ್ಟ್ಲಿ ನಿಮಗೆ ಜೆಲಸ್ ಇರ್ಬೋದು, ಹೊಟ್ಟೆ ಊರಿ ಇರ್ಬೋದು. ಯಾಕೆ ಅಂದರೆ ದಟ್ ದ ಗಾಡೆಸ್ ಕಮ್ಸ್ ಟು ಮೀ ರ್ಯಾದರ್ ದೆನ್ ಯು ಇನ್ ಡ್ರೀಮ್, ಆ ನದಿ ದೇವತೆ ನನ್ನ ಕನಸಿನಲ್ಲಿ ಬಂದು ನನಗೆ ಹೇಳ್ತಾ ಇದ್ದಾಳೆ, ನಿನ್ನ ಕನಸಲ್ಲಿ ಬರ್ತಾ ಇಲ್ವಲ್ಲ, ಅದಕ್ಕೆ ನಿಮಗೆ ಹೊಟ್ಟೆ ಊರಿ. ನಿಮಗೆ ಶಾಲ್ ಐ ರಿಪೀಟ್ ದ ವೆರಿ ವರ್ಡ್ಸ್ ಯಟೆಡ್, ಆ ದೇವಿ ಬಂದು ನನ್ನ ಕನಸಲ್ಲಿ ಏನು ಹೇಳಿದ್ಲು ಅಂತ ಒಂದೊಂದೇ ಮಾತುಗಳನ್ನ ಹೇಳ ಇವಾಗ ಅಂತ ಮಾರ ಕೇಳ್ತಾನೆ. ಅದಕ್ಕೆ ಹೆಡ್ ಮ್ಯಾನ್ ಹೇಳ್ತಾನೆ, ನೋ ಬಿ ಆಫ್, ಬೇಡ ಬೇಡ, ನೀನು ಹೇಳೋದು ಬೇಡ, ಮೊದಲಿಂದ ಹೊರಡು. ಆ್ಯಂಡ್ ಲೈಕ್ ಎ ಗುಡ್ ಫೆಲೋ ಕೀಪ್ ಟು ಯುವರ್ ಬ್ಯಾಕ್ ಯಾರ್ಡ್ ಟಿಲ್ ದ ಕಿಂಗ್ ಡಿಪಾರ್ಟ್ಸ್, ಒಳ್ಳೆ ವ್ಯಕ್ತಿ ಥರ ನೀನು ಮಾತು ಕೇಳಬೇಕು, ನಿಮ್ಮ ಮನೆ ಹಿತ್ತಲಲ್ಲೇ ಬ್ಯಾಕ್ ಯಾರ್ಡಲ್ಲಿ ಇದ್ಬಿಡಿ. ಎಲ್ಲಿವರೆಗೆ ಅಂತಂದರೆ ರಾಜ ಬಂದುಬಿಟ್ಟು ಡಿಪಾರ್ಟ್, ಇಲ್ಲಿಂದ ನಿರ್ಗಮಿಸ್ತಾರೆ, ಹೋಗ್ತಾರಲ್ಲ ಅಲ್ಲಿವರೆಗೆ ಒಳ್ಳೆ ಮನುಷ್ಯನ ಥರ ನಿಮ್ಮ ಮನೇಲೇ ಇರಪ್ಪ ನೀನು. ಐ ವಿಲ್ ಗಿವ್ ಯು ಅ ಫೈನ್ ಗಿಫ್ಟ್ ಇಫ್ ಯು ಬಿಹೇವ್ ಯುವರ್ ಸೆಲ್ಫ್, ನೀನು ಹೇಳ್ದಂಗೆ ಮಾತು ಕೇಳಿಬಿಟ್ರೆ ನಿಂಗೆ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ ಅಂತ ಆ ಹೆಡ್ ಮ್ಯಾನ್ ಹೇಳ್ತಾ ಇದ್ದಾನೆ. ಅದಕ್ಕೆ ಮಾರ ಏನಂತ ಆನ್ಸರ್ ಮಾಡ್ತಾನೆ ನೋಡಿ, ಎನದರ್ ಪರ್ಸನ್ ಹ್ಯಾಸ್ ಆಲ್ರೆಡಿ ಗಿವನ್ ಮಿ ದ ಗ್ರೇಟೆಸ್ಟ್ ಗಿಫ್ಟ್ ಎನಿ ಮ್ಯಾನ್ ಕುಡ್ ಗಿವ್, ನನಗೆ ಆಲ್ರೆಡಿ ಒಬ್ಬ ಯಾರು ಕೊಡಲಾಗಿರ್ತಕ್ಕಂಥ ಗ್ರೇಟ್ ಗಿಫ್ಟನ್ನು ಕೊಟ್ಬಿಟ್ಟಿದ್ದಾನೆ. ಶಾಲ್ ಐ ಸೇ ಹೂ ದ್ಯಾಟ್ ಪರ್ಸನ್ ಈಸ್, ಆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂತ ಹೇಳ ಅಂತ ಮಾರ ಕೇಳ್ತಾನೆ. ಅದಕ್ಕೆ ಹೆಡ್ ಮ್ಯಾನ್ ಹೇಳ್ತಾನೆ, ಓ ಹೂ ಈಸ್ ದ್ಯಾಟ್ ಗ್ರೇಟ್ ಮ್ಯಾನ್, ಯಾರಪ್ಪ ಅದು ಅಂಥ ವ್ಯಕ್ತಿ, ನಿನಗೆ ಏನು ಗಿಫ್ಟ್ ಕೊಟ್ಟಿದ್ದಾನೆ, ಯಾರದು ಅಂತ ಹೆಡ್ ಮ್ಯಾನ್ ಕೇಳ್ತಾನೆ. ಅವಾಗ ಮಾರ ಏನಂತ ಆನ್ಸರ್ ಮಾಡ್ತಾನೆ ನೋಡಿ, ಮೈ ಫಾದರ್ ಇನ್ ಲಾ, ನನ್ನ ಮಾವ ಕೊಟ್ಟಿದ್ದಾನೆ ಅಂತ. ಅಂದರೆ ಈ ಮಹಾರಾಣಿಗೆ ಹೆಣ್ಣು ಕೊಟ್ಟಿದ್ನಲ್ಲ ಅದೇ ಗ್ರೇಟೆಸ್ಟ್ ಗಿಫ್ಟ್ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಅವಾಗ ದ ವರ್ಕ್ ಮ್ಯಾನ್ ಲಾಫ್ ಎಟ್ ದಿಸ್ ಜೋಕ್, ಮಾರ ಹೀಗೆ ಹೇಳಿದ ತಕ್ಷಣ ಅಲ್ಲಿ ಕೆಲಸ ಮಾಡೋಲ್ಲ, ಕೆಲಸ ಮಾಡೋದು ಬಿಟ್ಬಿಟ್ಟು ಜೋರಾಗಿ ನಗಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಆ ಹೆಡ್ ಮ್ಯಾನ್ಗೆ ಕೋಪ ಬರ್ತದೆ, ಶೌಟಿಂಗ್ ಇನ್ ಆ್ಯಂಗರ್, ಕೋಪ ಮಾಡ್ಕೊಂಡು ಕಿರ್ಚ್ಬಿಡ್ತಾನೆ. ಸ್ಟಾಪ್ ಲಾಪಿಂಗ್ ಎವ್ರಿ ಒನ್, ಅವ್ನ ಮಾತು ಕೇಳ್ಕೊಂಡು ನಗಾಡ್ತಾ ಇದ್ದಲ್ಲ, ಮೊದಲು ಸ್ಟಾಪ್ ಮಾಡಿ. ಐ ವಿಲ್ ಸ್ಟಾರ್ ಯು ಆಲ್ ವಿತೌಟ್ ವರ್ಕ್ ಇಫ್ ಐ ಕ್ಯಾಚ್ ಯು ಅಗೇನ್ ಲಾಫಿಂಗ್ ಎಟ್ ದಿಸ್ ಫೆಲೋಸ್ ಮ್ಯಾಡ್ ಪ್ರ್ಯಾಟಲ್, ಈ ಮನುಷ್ಯನ ಹುಚ್ಚು ಪ್ರಹಸನ ತಮಾಷೆನ ಕೇಳ್ಕೊಂಡು ನೀವು ಕೆಲಸ ಮಾಡೋದು ಬಿಟ್ಟು ನಗುತ್ತಾ ನಿಂತ್ಕೊಂಡ್ಬಿಟ್ರೆ ಇನ್ನೊಂದು ಸರಿ ಏನಾದ್ರು ಹಿಂಗೆ ಕಂಡು ಬಂದರೆ ನಿಮಗೆ ಕೆಲಸನೇ ಇಲ್ಲದ್ರೆ ಉಪವಾಸ ಸಾಯೋ ಥರ ಮಾಡ್ತೀನಿ.
ಶಟ್ ಅಪ್, ಬಾಯಿ ಮುಚ್ಕೊಳ್ಳಿ ಎಲ್ಲ. ಕಮ್ ಹಿಯರ್ ಭೀಮಾ. ಅಲ್ಲಿ ಭೀಮಾ ಅಂತಿದ್ದ, ರೋಡ್ ಕೆಲಸ ಮಾಡೋರ ಮಧ್ಯಕ್ಕೆ ಭೀಮಾ ಅಂತಿದ್ದ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಆ ಭೀಮಾ ಅನ್ನೋ ವ್ಯಕ್ತಿ ಅವನಿಗೆ ಹೆಸರಿಗೆ ತಕ್ಕಂಗೆ ಭೀಮನ್ ಥರನೇ ಇದ್ದ. ಅವನ್ನ ಕರೆದ್ಬಿಟ್ಟು ಈ ವಿಲೇಜ್ ಹೆಡ್ಮ್ಯಾನ್ ಹೇಳ್ತಾನೆ, ಥ್ರೋ ಡೌನ್ ಯುವರ್ ಕೌಬಾರ್. ಕೌಬಾರ್ ಅಂತಂದ್ರೆ ಈ ಹಾರೆ ಅಂತ ಹೇಳ್ತಿರಲ್ಲ, ರೋಡ್ ಕೆಲಸ ಮಾಡೋಕ್ಕೆ ಕೈಯಲ್ಲಿ ಹಿಡ್ಕೊಂಡಿದ್ದ. ಬಿಸಾಕ್ ಅದನ್ನು. ಐ ಹ್ಯಾವ್ ಅನದರ್ ಪೀಸ್ ಆಫ್ ವರ್ಕ್ ಫಾರ್ ಯು, ಕಮ್ ಹಿಯರ್, ಬಾಯಿಲಿ, ನಿನಗೊಂದು ಬೇರೆ ಕೆಲಸ ಇದೆ ಹೇಳ್ತೀನಿ, ಅದು ಹಾರೇನ ಬಿಸಾಕ್ಬಿಟ್ಟು ಬಾಯಿಲಿ ಅಂತ ಭೀಮನ್ ಕರೀತಾನೆ. ಅವಾಗ ಭೀಮಾ ಬಂದು ಹೇಳ್ತಾನೆ, ಎಸ್ ಮಾಸ್ಟರ್, ಐ ಹ್ಯಾವ್ ಕಮ್. ಆಯ್ತು ಒಡೆಯ ಬಂದೆ. ವಾಟ್ ಇಸ್ ಯುವರ್ ಕಮ್ಯಾಂಡ್? ಅಪ್ಪನೇ ಆಗಲಿ, ಏನು ಹೇಳಿ ಕೆಲಸ ಅಂತ ಭೀಮಾ ಕೇಳ್ತಾನೆ. ಅವಾಗ ಹೆಡ್ಮ್ಯಾನ್ ಹೇಳ್ತಾನೆ, ಬೈಂಡ್ ದಿಸ್ ಫೆಲೋ ಹ್ಯಾಂಡ್ ಆ್ಯಂಡ್ ಫುಟ್, ಥ್ರೋ ಹಿಮ್ ಇನ್ ಟು ದ ಸೆಲ್ಲರ್ ಬಿಹೈಂಡ್ ದ ಓಲ್ಡ್ ಟೆಂಪಲ್. ಇಲ್ಲಿದಾನಲ್ಲ ಮಾರ ಇವನು ಕೈಯ ಕಾಲ ಕಟ್ಬಿಟ್ಟು ಆ ಹಳೆ ದೇವಸ್ಥಾನ ಹಿಂದೆ ಸೆಲ್ಲರ್ ಇದೆಯಲ್ಲ, ಸೆಲ್ ಇದೆಯಲ್ಲ, ಅಲ್ಲಿ ಕೈಯ ಕಾಲ ಕಟ್ಟಿ ಇವನು ಬಿಸಾಕು. ಆ್ಯಂಡ್ ಕೀಪ್ ಹಿಮ್ ದೇರ್ ಟಿಲ್ ದ ಡೇ ಆಫ್ಟರ್ ಟುಮಾರೋ. ಇವನು ಕೈಕಾಲು ಕಟ್ಬಿಟ್ಟು ಆ ಸೆಲ್ ಒಳಗೆ ಇರೋ ಥರ ಮಾಡು, ನಾಳೆ ಎಲ್ಲ ನಾಡಿದ್ದವರೆಗೆ ಅವನಲ್ಲೇ ಇರಲಿ. ಡು ಯು ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ ಅಂತ ಹೆಡ್ಮ್ಯಾನ್ ಕೇಳ್ತಾನೆ. ಅದಕ್ಕೆ ಭೀಮಾ, ಎಸ್ ಮಾಸ್ಟರ್, ಆಯ್ತು ಒಡೆಯ ಅಂತ ಹೇಳ್ತಾನೆ. ಅವಾಗ ಹೆಡ್ಮ್ಯಾನ್ ಈ ಮಾರನಿಗೆ ಹೇಳ್ತಾನೆ, ಆ ಭೀಮಾ ಪಕ್ಕದಲ್ಲೇ ಬಂದು ನಿಂತ್ಕೊಂಡಿದ್ದಲ್ಲ, ಅವನು ತೋರಿಸ್ಬಿಟ್ಟು ಮಾರನಿಗೆ ಹೇಳ್ತಿದ್ದಾನೆ, ಮಾರ, ಹ್ಯಾವ್ ಎ ಲುಕ್ ಆಟ್ ದಿಸ್ ಜೈಂಟ್. ಜೈಂಟ್ ಅಂದ್ರೆ ದೈತ್ಯ, ನೀನು ಪಕ್ಕ ನಿಂತಾನಲ್ಲ ದೈತ್ಯ ಭೀಮಾ, ಅವನು ಒಂದು ಸರಿ ನೋಡು ಅವನು ಹೆಂಗಿದ್ದಾನೆ. ಹಿ ಕ್ಯಾನ್ ಸ್ವಿಂಗ್ ಆ್ಯನ್ ಎಲಿಫೆಂಟ್ ಬೈ ಇಟ್ಸ್ ಟೇಲ್. ಇಡೀ ಆನೆನೇ ಬಾಲ ಹಿಡ್ಕೊಂಡ್ಬಿಟ್ಟು ನೇತಾಡ್ಸ್ಬಿಡ್ತಾನೆ, ಹಂಗಿದ್ದಾನೆ ಅವನು. ಸೊ ಹ್ಯಾವ್ ಎ ಕೇರ್, ಹುಷಾರಾಗಿರು, ನೀನಿಲ್ಲಿ ಆಟ ಆಡಕ್ಕೆ ಹೋಗಬೇಡ. ಇಫ್ ಯು ಟ್ರೈ ಎನಿ ಟ್ರಿಕ್ಸ್ ಆನ್ ಹಿಮ್, ಅವನಿಂದ ಎಸ್ಕೇಪ್ ಆಗಿ ಹೋಗೋದಕ್ಕೆ ನೀನೇನಾದ್ರು ಟ್ರಿಕ್ಸ್ ಮಾಡಿದರೆ, ಹಿ ವಿಲ್ ಕ್ರಶ್ ಯು ಬಿಟ್ವೀನ್ ಹಿಸ್ ಥಂಬ್ ಆ್ಯಂಡ್ ಫೋರ್ ಫಿಂಗರ್. ಅವನು ಹೆಬ್ಬೆರಳು ಮತ್ತು ತೋರ್ಬೆರಳು ಮಧ್ಯಕ್ಕೆ ಹಾಕ್ಬಿಟ್ಟು ಹೊಸಕ್ಕೆ ಹಾಕ್ಬಿಡ್ತಾನೆ, ಹುಷಾರಾಗಿರು ಅಂತ ಮಾರನಿಗೆ ಹೇಳ್ದ. ಈ ಮಾರನಿಗೆ ಹೆದರಿಕೆ ಆಗಲಿಲ್ಲ. ಅವ್ನ ಮಾತು ಕೇಳಿ ಮುಂದೆ ಏನು ಹೇಳ್ತಾನೆ ನೋಡಿ. ಹೌ ಡಿಡ್ ಯು ಮ್ಯಾನೇಜ್ ಟು ಗ್ರೋ ಸೋ ಫ್ಯಾಟ್? ಪಕ್ಕದಲ್ಲಿ ಭೀಮಾ ಬಂದು ನಿಂತ್ಕೊಂಡಿದ್ದಾನೆ, ಹೆದರಿಕೆ ಆಗ್ತಾಯಿಲ್ಲ. ಮಾರ ಆ ಭೀಮನಿಗೆ ಕೇಳ್ತಾ ಇದ್ದಾನೆ, ಹೌ ಡಿಡ್ ಯು ಮ್ಯಾನೇಜ್ ಟು ಗ್ರೋ ಸೋ ಫ್ಯಾಟ್? ಅದು ಹೆಂಗೆ ಇಷ್ಟು ದೈತ್ಯವಾಗಿ ಬೆಳೆದ್ಬಿಟ್ಟೆ, ಇಷ್ಟು ದಪ್ಪ ಹೆಂಗಾದೆ ನೀನು ಅಂತ ಮಾರ ಆ ಭೀಮನಿಗೆ ಕೇಳ್ತಾ ಇದ್ದಾನೆ. ಆ ಭೀಮ ಕೂಡ ಅಷ್ಟೇ, ನೋಡೋದಕ್ಕಷ್ಟೊಂದು ಭಯಂಕರವಾಗಿ ದೈತ್ಯವಾಗಿದ್ರು ಕೂಡ ಒಂದು ಮಗುವಿನಂಥ ಮನಸ್ಸು. ಮಾರ ಹಿಂಗೆ ಕೇಳ್ತಾ ಇರೋದ್ರಿಂದ ಆ ಮಾರನಿಗೆ ಹೇಳ್ತಾ ಇದ್ದಾನೆ, ಮೈ ಮದರ್ ಗೇವ್ ಮಿ ಐರನ್ ಡಿಕಾಕ್ಷನ್ ವೆನ್ ಐ ವಾಸ್ ಎ ಬೇಬಿ. ನಾನು ಚಿಕ್ಕ ಮಗುವಾಗಿದ್ದಾಗ ನಮ್ಮಮ್ಮ ಐರನ್ ಡಿಕಾಕ್ಷನ್ ಕೊಡ್ತಾಯಿದ್ರು, ಅಂದರೆ ಕಬ್ಬಿಣದ ಒಂದು ಕಷಾಯ ಮಾಡಿಬಿಟ್ಟು ಕೊಡ್ತಾಯಿದ್ರು, ಅದಕ್ಕೆ ನಾನು ಹಿಂಗೆ ಬೆಳೆದಿದ್ದೀನಿ. ಆ್ಯಂಡ್ ಎಟ್ ಎವ್ರಿ ಡಾನ್ ಐ ರನ್ ಅಪ್ ದ ಹಿಲ್ ವಿತ್ ಎ ಲಾರ್ಜ್ ಗ್ರೈಂಡ್ ಸ್ಟೋನ್ ಆನ್ ಮೈ ಬ್ಯಾಕ್. ಐರನ್ ಡಿಕಾಕ್ಷನ್ ಕುಡ್ಕೊಂಡು ದಿನ ಬೆಳಗ್ಗೆ ಡಾನ್ ಅಂತಿದೆ ನೋಡಿ, ಸೂರ್ಯ ಉದಯ ಆಗೋ ಟೈಮಲ್ಲಿ ನಾನು ಏನು ಮಾಡ್ತಾ ಇದ್ದೆ, ಗ್ರೈಂಡ್ ಸ್ಟೋನ್ ಅಂದರೆ ಬೀಸು ಕಲ್ಲನ್ನು ಬೆನ್ನ ಮೇಲೆ ಹೊತ್ಕೊಂಡು ಬೆಟ್ಟ ಹತ್ತಾ ಇದ್ದೆ, ಅದಕ್ಕೆ ನಾನು ಹಿಂಗೆ ಇಷ್ಟು ದಪ್ಪಾಗಿ ಬೆಳೆದಿದ್ದೀನಿ, ಇಷ್ಟು ಸ್ಟ್ರಾಂಗ್ ಆಗಿದ್ದೀನಿ. ಇಟ್ ಈಸ್ ಎ ವೆರಿ ಬಿಗ್ ಸ್ಟೋನ್. ಆ ಬೀಸು ಕಲ್ಲು ಎಷ್ಟು ದೊಡ್ಡದಿತ್ತು ಅಂದರೆ ತುಂಬ ದೊಡ್ಡದದು. ಯು ಕಾಂಟ್ ಮೂವ್ ಇಟ್ ಇವನ್ ಎನ್ ಇಂಚ್. ಎಷ್ಟು ದೊಡ್ಡದಾಗಿದೆ ಅದು ಬೀಸು ಕಲ್ಲು ಹೊತ್ಕೊಂಡು ಹೋಗ್ತಾ ಇದ್ದಲ್ಲ, ಅದು ಎಷ್ಟು ದೊಡ್ಡದಿದೆ ಅಂತಂದರೆ ನೀವು 1 ಇಂಚ್ ಕೂಡ ಅಳ್ಳಾಡ್ಸೋಕ್ಕಾಗಲ್ಲ, ಅಷ್ಟು ದೊಡ್ಡ ಗ್ರೈಂಡ್ ಸ್ಟೋನು. ಅದನ್ನು ನಾನು ಬೆನ್ನ ಮೇಲೆ ಹೊತ್ಕೊಂಡು ಬೆಟ್ಟ ಹತ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ತಮಗೆ 1 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾರೆ. ಆ ಭೀಮನಿಗೆ ಐರನ್ ಡಿಕಾಕ್ಷನನ್ನು ಯಾರು ಕೊಡ್ತಾ ಇದ್ರು ಅಂತ ಕೇಳ್ಬೋದು. ಅವಾಗ ತಾವು ಆನ್ಸರ್ ಮಾಡಬೇಕು, ಹಿಸ್ ಮದರ್. ಯಾವಾಗ? ವೆನ್ ಹಿ ವಾಸ್ ಎ ಬೇಬಿ, ಚಿಕ್ಕ ಮಗುವಾಗಿದ್ದಾಗ ಅವ್ರ ಅಮ್ಮ ಇದನ್ನು ಕುಡಿಸ್ತಾ ಇದ್ದಲ್ಲ, ಅದಕ್ಕೆ ನಾನು ಇಷ್ಟು ದಪ್ಪ ಆಗಿದ್ದೀನಿ ಅಂತ ಭೀಮ ಹೇಳ್ತಾನೆ. ಅವಾಗ ಹೆಡ್ಮ್ಯಾನ್ ಏನಂತಾನೆ ನೋಡಿ, ಹಿಯರ್ ಡೋಂಟ್ ಆನ್ಸರ್ ಇಸ್ ಕ್ವಶನ್ಸ್. ಭೀಮನಿಗೆ ಹೇಳ್ತಾ ಇದ್ದಾನೆ, ಅವ್ನು ಹುಚ್ಚುಚ್ಚರಂಗೆ ಮೊದಲೇ ಹುಚ್ಚ ಅವನು ಮಾರ, ಅವ್ನು ಏನೇನೋ ಕೇಳ್ತಾನೆ, ಅವ್ನ ಕ್ವಶನ್ಗೆಲ್ಲ ನೀನು ಆನ್ಸರ್ ಮಾಡೋಕ್ಕೆ ಹೋಗಬೇಡ. ಡೋಂಟ್ ಅಲೋ ಹಿಮ್ ಟು ಟಾಕ್ ಟು ಯು, ನಿನ್ನ ಜೊತೆ ಮಾತಾಡೋಕ್ಕೆ ಅವನಿಗೆ ಅವಕಾಶ ಕೊಡಬೇಡ ಅಂತ ಹೇಳ್ಬಿಟ್ಟು ಆ ಭೀಮನಿಗೆ ಹೇಳ್ತಾ ಇದ್ದಾನೆ. ಅವಾಗ ಮಾರ ಏನಂತ ನೋಡಿ, ವೈ ನಾಟ್, ಯಾಕೆ ಕೇಳಬಾರ್ದು? ಐ ಟು ವುಡ್ ಲೈಕ್ ಟು ಗ್ರೋ ಫ್ಯಾಟ್ ಆ್ಯಂಡ್ ಸ್ಟ್ರಾಂಗ್. ನಾನು ಒಂಥರ ಫ್ಯಾಟ್ ಆಗಬೇಕು, ದಪ್ಪ ಆಗಬೇಕು, ಸ್ಟ್ರಾಂಗ್ ಆಗಬೇಕು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಫ್ ಟೇಕಿಂಗ್ ಐರನ್ ಡಿಕಾಕ್ಷನ್ ಆ್ಯಂಡ್ ಕ್ಯಾರಿಂಗ್ ಗ್ರೈಂಡ್ ಸ್ಟೋನ್ಸ್ ಅಪ್ ಹಿಲ್ ಕುಡ್ ಮೇಕ್ ಮಿ ಸ್ಟ್ರಾಂಗ್. ಅವನ ಥರ ನಾನು ಐರನ್ ಡಿಕಾಕ್ಷನ್ ಕುಡಿದು ಆ ಗ್ರೈಂಡ್ ಸ್ಟೋನನ್ನು ಬೆನ್ನ ಮೇಲೆ ಹತ್ಕೊಂಡು ಬೆಟ್ಟ ಹತ್ತೋದ್ರಿಂದ ನಾನು ಸ್ಟ್ರಾಂಗ್ ಆಗ್ತೀನಿ ಅಂದರೆ ಯಾಕೆ ಕೇಳಬಾರ್ದು? ವೈ ಶುಡ್ ಐ ನಾಟ್ ಟ್ರೈ ಇಟ್? ನಾನು ಕೂಡ ಪ್ರಯತ್ನ ಮಾಡ್ತೀನಿ, ಯಾಕೆ ಮಾಡಬಾರ್ದು? ಮೇ ಬಿ ಯು ವಿಲ್ ನಾಟ್ ಥಿಂಕ್ ಮೀ ಮ್ಯಾಡ್ ದೆನ್. ಅವಾಗ ನಾನು ಸ್ಟ್ರಾಂಗ್ ಆಗಿ ದಪ್ಪಾಗಿ ಬಂದರೆ ಅವಾಗಾದರೂ ನಾನು ಹುಚ್ಚ ಅಂತ ಅನ್ಸಲ್ಲ ನಿಮಗೆ ಅಂತ ಮಾರ ಹೇಳ್ತದಾನೆ. ಅದಕ್ಕೆ ಭೀಮ ಸುಮ್ಮನೆ ನಿಂತ್ಕೊಳ್ಳಲ್ಲ. ಏನಂತ ಹೇಳ್ತಾನೆ ನೋಡಿ ಮಾರನಿಗೆ, ಯು ಕಾಂಟ್ ಟೇಕ್ ದ ಡಿಕಾಕ್ಷನ್ ನಾವು. ಆ ಡಿಕಾಕ್ಷನ್ ಐರನ್ ಡಿಕಾಕ್ಷನ್ ನಮ್ಮ ಅಮ್ಮ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದನ್ನ ನೀನು ಇವಾಗ ತೊಗೊಳಕ್ಕಾಗಲ್ಲ. ಯುವರ್ ಮದರ್ ಶುಡ್ ಹ್ಯಾವ್ ಪುಟ್ into you before you were 10 days old. ನೀನು ಹುಟ್ಟಿ ಇನ್ನೂ 10 ದಿನದ ಮಗು ಆಗೋಕ್ಕಿಂತ ಮುಂಚೆನೇ ನಿಮ್ಮಮ್ಮ ನಿನಗೆ ಅದನ್ನು ಹಾಕಬೇಕಾಗಿತ್ತು, ಇವಾಗ ತಗೊಂಡ್ರೆ ಆಗಲ್ಲ ಅಂತ ಭೀಮ ಹೇಳ್ತಾನೆ. ಅವಾಗ ಹೆಡ್ಮ್ಯಾನ್ ಏನಂತ ನೋಡಿ, ಭೀಮ ಡೋಂಟ್ ಯು ಟಾಕ್ ಟು ಹಿಮ್. ಅವನ ಜೊತೆ ಮಾತಾಡ್ಬಾರ್ದು ಹೇಳಿಲ್ವ, ಮತ್ತೆ ಯಾಕೆ ಮಾತಾಡ್ತಾ ಇದೆಯಾ? ಡೋಂಟ್ ಯು ಸಿ ಹಿ ಈಸ್ ಯುವರ್ ಪ್ರಿಸನರ್. ಅವನು ನಿನ್ನ ಒಡೆಯ ಅಲ್ಲ, ಅವನು ನಿನ್ನ ಪ್ರಿಸನರ್, ನಿನ್ನ ಕೈದೆ ಅವನು. ನೀನು ಅವನ ಜೊತೆಗೆ ಏನು ಮಾತಾಡೋದು? ಅವನ ಜೊತೆಗೆ ಮಾತಾಡೋಕ್ಕೆ ಹೋಗಬೇಡ ಅಂತ ಹೇಳ್ದ.
ಅವಾಗ ಭೀಮ ಹೇಳ್ತಾನೆ ಎಸ್ ಎಸ್ ಹೌದು ಐ ವಿಲ್ ಬಿ ಕೇರ್ಫುಲ್ ಹಿಯರ್ ಆಫ್ಟರ್. ಆಯಿತು, ಇನ್ಮೇಲೆ ಮಾತಾಡೋಕೆ ಹೋಗಲ್ಲ, ಕೇರ್ಫುಲ್ ಆಗಿರ್ತೀನಿ. ಬಟ್ ಹೂ ವಿಲ್ ಡೂ ಮೈ ವರ್ಕ್ ಹಿಯರ್? ನಾನು ಇವನು ಕರ್ಕೊಂಡು ಅಲ್ಲಿ ಸೆಲ್ ಒಳಗೆ ಹಾಕಕ್ಕೆ ತೊಗೊಂಡೋದ್ರೆ ಇಲ್ಲಿ ನಾನು ಕೆಲಸ ಮಾಡೋರು ಯಾರು ಅಂತ ಭೀಮ ಕೇಳ್ತಾನೆ. ಅದಕ್ಕೆ ಹೆಡ್ ಮ್ಯಾನ್ ಏನಂತ ನೋಡಿ, ಡೋಂಟ್ ಕನ್ಸರ್ನ್ ಯುವರ್ ಸೆಲ್ಫ್ ವಿತ್ ಇಟ್. ಈ ಕೆಲಸದ ಬಗ್ಗೆ ನೀನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಯು ವಿಲ್ ಗೆಟ್ ಯುವರ್ ವೇಜಸ್ ಆಲ್ ದ ಸೇಮ್. ವೇಜಸ್ ಅಂದರೆ ಕೂಲಿ, ನಿನಗೇನು ಕೂಲಿ ಕೊಡಬೇಕಾಗಿತ್ತೋ ಆ ಕೂಲಿ ಸಿಗುತ್ತೆ. ಈ ಕೆಲಸದ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡ. ಪರ್ಹ್ಯಾಪ್ಸ್ ಎ ಕ್ವಾರ್ಟರ್ ಮೋರ್ ಇಫ್ ಯು ಡೂ ದಿಸ್ ಬಿಟ್ ಆಫ್ ವರ್ಕ್ ವೆಲ್. ನಿನಗೆ ಹೇಳಿರ್ತಕ್ಕಂಥ ಕೆಲಸ, ಈಗೇನು ಮಾರನ್ನ ಕೈಕಾಲು ಕಟ್ಟಿ ಅಲ್ಲಿ ಸೆಲ್ ಒಳಗೆ ಹಾಕಂತ ಹೇಳಿದಲ್ಲ, ಆ ಕೆಲಸ ನೀನು ಚೆನ್ನಾಗಿ ಮಾಡಿದರೆ ಒಂದು ಕಾಲು ಭಾಗ ಕೂಲಿ ನನಗೆ ಜಾಸ್ತಿನೇ ಕೊಡ್ತೀನಿ. ನೌ ಟೇಕ್ ಹಿಮ್ ಅವೇ ಆ್ಯಂಡ್ ಸಿಟ್ ಓವರ್ ಹಿಮ್ ಟಿಲ್ ದ ಈವ್ನಿಂಗ್ ಆಫ್ ದ ಡೇ ಆಫ್ಟರ್ ಟುಮಾರೋ. ಈಗ ಕರ್ಕೊಂಡೋಗಿ ಅಲ್ಲಿ ಹಾಕಿ ಅವನ ಮೇಲೆ ಕುತ್ಕೋ. ನಾಳೆ ನಾಡಿದ್ದು ರಾಜ ಬಂದು ಹೋಗೋವರೆಗೆ ಅವನಲ್ಲಿ ಬಿಡಕ್ಕೆ ಹೋಗಬೇಡ ಅಂತ ಹೇಳ್ತಾನೆ. ಟೇಕ್ ಹಿಮ್ ಅವೇ, ಕರ್ಕೊಂಡೋಗಿ ಅವನು ಇಲ್ಲಿಂದ ಮೊದಲು. ಡ್ರ್ಯಾಗ್ ಹಿಮ್ ಲೈಕ್ ಎನ್ ಎನಿಮಲ್ ಇಫ್ ಯು ರೆಸಿಸ್ಟ್. ಬರಲಿಲ್ಲ ಅಂತಂದರೆ ಈ ಪ್ರಾಣಿಗಳನ್ನ ಎಳ್ಕೊಂಡೋಗು ಮಾರನ್ನ ಇಲ್ಲಿಂದ ಅಂತ ಹೆಡ್ಮ್ಯಾನ್ ಹೇಳ್ತಾನೆ. ಆ ವಿಲೇಜ್ ಹೆಡ್ಮ್ಯಾನ್ ಭೀಮನಿಗೆ ಈ ಮಾರ ಬರಲಿಲ್ಲ ಅಂದರೆ ಪ್ರಾಣಿ ಥರ ಎಳ್ಕೊಂಡು ಹೋಗು ಅಂತ ಹೇಳಿದಾಗ ಮಾರ ಏನಂತ ನೋಡಿ, ನೋ ಐ ವೋಂಟ್ ರೆಸಿಸ್ಟ್. ಇಲ್ಲ ನಾನ್ಯಾಕೆ ರೆಸಿಸ್ಟ್ ಮಾಡಲಿ, ನಾನ್ಯಾಕೆ ಬರಲ್ಲ ಅಂತೇಳಿ ಐ ವಿಲ್ ಗೋ ವಿತ್ ಹಿಮ್ ಗ್ಲ್ಯಾಡ್ಲಿ ಅಂದರೆ ಹ್ಯಾಪಿಲಿ. ನಾನು ಅವನ ಜೊತೆ ಖುಷಿಯಾಗಿ ಹೋಗ್ತೀನಿ. ಕಮಾನ್ ಅಂತ ಹೇಳ್ಬಿಟ್ಟು ಮಾರನೇ ಆ ಭೀಮನಿಗೆ ಕರ್ಕೊಂಡು ಹೋಗ್ಟ. ಬಾ ಹೋಗೋಣ ಅಂತ ಹೇಳ್ಬಿಟ್ಟು. ಐ ವಿಲ್ ಟೆಲ್ ಯು ಆಲ್ ಅಬೌಟ್ ಮೈ ಡ್ರೀಮ್ಸ್ ಆಸ್ ವಿ ಗೋ. ಬಾ ನನ್ನ ಜೊತೆಗೆ ಹೋಗುವಾಗ ನಿನಗೆ ನನ್ನ ಕನಸಲ್ಲಿ ಬಂದು ದೇವಿ ಏನು ಹೇಳಿದ್ಲು, ಆ ಕನಸಲ್ಲಿ ಏನಾಯಿತು ಅಂತೆಲ್ಲ ಹೇಳ್ತೀನಿ ಬಾ ಅಂತ ಹೇಳ್ಬಿಟ್ಟು ಆ ಭೀಮನ್ ಕರ್ಕೊಂಡು ಮಾರನೇ ಹೊರಟ. ಅವಾಗ ಈ ಹೆಡ್ಮ್ಯಾನ್ ಹೇಳ್ತಾನೆ, ಭೀಮಾ ಡೋಂಟ್ ಅಲೋ ಹಿಮ್ ಟು ಡೂ ದ್ಯಾಟ್. ಆ ಮಾರ ಹೇಳ್ತಿದ್ನಲ್ಲ, ನನ್ನ ಕನಸಲ್ಲಿ ಬಂದು ದೇವಿ ಏನು ಹೇಳಿದಾಳೆ, ನಿನಗೆ ಹೇಳ್ತೀನಿ ಬಾ ಅಂದಾಗ ಅದು ಮಾಡಕ್ಕೆ ಬಿಡಬೇಡ ಅವನಿಗೆ. ಹಿ ವಾಂಟ್ಸ್ ಟು ಟಾಕ್ ಟು ಯು ಆ್ಯಂಡ್ ಸ್ಲಿಪ್ ಅವೇ ವೈಲ್ ಯು ಆರ್ ಲಿಸನಿಂಗ್. ನಿನ್ಗೆ ಹಿಂಗೆ ಮಾತಾಡ್ತಾ ಮಳ್ಳು ಮಾಡಿಸ್ಬಿಟ್ಟು ನೀನು ಕೇಳ್ತಾ ಇದ್ದಂಗೆ ಅವನು ಎಸ್ಕೇಪ್ ಆಗಿ ಹೋಗ್ಬಿಡ್ತಾನೆ. ನೋ ಬೈಂಡ್ ಅಪ್ ಹಿಸ್ ರಿಸ್ಟ್ ಟುಗೆದರ್. ರಿಸ್ಟ್ ಅಂದರೆ ಮುಂಗೈ. ಈಗ ಎರಡು ಮುಂಗೈ ಸೇರಿಸ್ಬಿಟ್ಟು ಕಟ್ಟು. ಯಾವುದರಿಂದ? ವಿತ್ ಯುವರ್ ಟರ್ಬನ್ ಆ್ಯಂಡ್ ಡ್ರ್ಯಾಗ್ ಹಿಮ್ ಬಿಹೈಂಡ್ ಯು. ನಿನ್ನ ಟರ್ಬನ್ ತಲೆ ಮೇಲೆ ಏನು ಪೇಟ ಸುತ್ಕೊಂಡಿದೆಯಲ್ಲ ಅದು ತೆಗೆದುಬಿಟ್ಟು ಅವನ ಕೈ ಕಟ್ಟಿ ನಿನ್ನ ಹಿಂದಿಂದ ಎಳ್ಕೊಂಡು ಹೋಗ ಅವನ್ನ. ಗ್ಯಾಗ್ ಹಿಮ್ ಇಫ್ ಪಾಸಿಬಲ್. ಗ್ಯಾಗ್ ಅಂತಂದರೆ ಅವನು ಜಾಸ್ತಿ ಮಾತಾಡ್ತಿದ್ರೆ ಬಾಯಿಗೆ ಬಟ್ಟೆ ತುರುಕ ಅವನಿಗೆ. ದ್ಯಾಟ್ ಈಸ್ ಗುಡ್. ಹಾಗೆ ನಾವು ಇಟ್ ಶುಡ್ ಕ್ವೈಟ್ ಅನ್ ಹಿಮ್. ಇವಾಗ ಅವ್ನು ಬಾಯಿ ಮುಚ್ಕೊಂಡು ಹೋಗ್ತಾರೆ. ನಾವು ಬಿಗಾನ್ ಕರ್ಕೊಂಡು ಹೋಗಿ. ಇವಾಗ ಹೌ ಅವರ್ ಟೈಮ್ ಹ್ಯಾಸ್ ಬಿನ್ ವೇಸ್ಟೆಡ್. ಇವನ ಜೊತೆಗೆ ಅವ್ನಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಬಂದು ಇವನ ಜೊತೆ ಮಾತಾಡ್ಕೊಂಡು ನಮ್ಮ ಟೈಮ್ ಹೆಂಗೆ ವೇಸ್ಟ್ ಆಗಿಬಿಡ್ತು. ನಾವು ಸ್ವಿಂಗ್ ಯುವರ್ ಆರ್ಮ್ಸ್ ಫಾಸ್ಟರ್. ಅಲ್ಲಿ ಕೆಲಸ ಮಾಡೋರು ಹೇಳ್ತಾರೆ, ನೀವು ಬೇಗ ಕೈ ಬೀಸಿ ಅಂತಂದರೆ ಈಗ ಬೇಗ ಕೆಲಸ ಮಾಡಿ. ಯು ಮಸ್ಟ್ ಹ್ಯಾವ್ ದ ಪಾತ್ ರೆಡಿ ಇವನ್ ಇಫ್ ಯು ಹ್ಯಾವ್ ಟು ವರ್ಕ್ ಬೈ ಲ್ಯಾಂಪ್ ಲೈಟ್ ಆಫ್ಟರ್ ಡಾರ್ಕ್. ಈ ಕೆಲಸ ಮಾಡಲೇಬೇಕು, ರೋಡ್ ಮಾಡಿ ಮುಗಿಸ್ಲೇಬೇಕು. ಯಾಕೆಂದರೆ ನಾಳೆ ರಾಜ ಬರ್ತಾ ಇದ್ದಾನಲ್ಲ, ಇವತ್ತು ಲೇಟ್ ಆದರೂ ಪರವಾಗಿಲ್ಲ, ದೀಪ ಹಚ್ಕೊಂಡಾದರೂ ಕೂಡ ಈ ಕೆಲಸ ಮುಗಿಲೇಬೇಕು ಅಂತ ಆ ಕೆಲಸಗಾರಿಗೆ ಹೇಳ್ತಾನೆ. ಇಲ್ಲಿಗೆ ಸೀನ್ 1 ಮುಗೀತು. ಈ ಒಂದು ಸೀನಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳನ್ನ ಪರಿಚಯ ಮಾಡಿಕೊಡುವಂಥ ಕೆಲಸ ಆಗುತ್ತೆ. ಇಲ್ಲಿ ಮಾರ ಅನ್ನೋನನ್ನು ಆ ಊರಿನ ಜನ, ಆ ಹೆಡ್ಮ್ಯಾನ್ ಏನಂತ ತಿಳ್ಕೊಂಡಿದ್ರು, ಅವನೊಬ್ಬ ಲುನ್ಯಾಟಿಕ್, ಒಬ್ಬ ಹುಚ್ಚ ಅಂತ ತಿಳ್ಕೊಂಡಿದ್ರು. ಅವನು ಏನೋ ಒಬ್ಬ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಅಂತ ಪರಿಗಣಿಸ್ತಿರ್ಲಿಲ್ಲ. ಆ ಊರೋ ದೃಷ್ಟಿನಲ್ಲಿ ಮಾರ ಒಬ್ಬ ಲುನ್ಯಾಟಿಕ್, ಒಬ್ಬ ಹುಚ್ಚ, ಒಬ್ಬ ಸಿಂಪಲ್ ಆಗಿರೋ ಪೆದ್ದ ಮನುಷ್ಯ. ಅವನೇನೋ ಅಂತ ಮುಖ್ಯವಾಗಿರ್ತಕ್ಕಂಥ ವ್ಯಕ್ತಿ ಆಗಿರಲಿಲ್ಲ. ಆದರೂ ಕೂಡ ಮಾರ ಹೇಳ್ತಾನೆ, ಆ ನದಿ ದೇವತೆ ಬಂದು ನನ್ನ ಕನಸಲ್ಲಿ ರಾಜನಿಗೆ ಈ ನದಿಗೆ ಒಂದು ಅಡ್ಡಲಾಗಿ ಡ್ಯಾಮನ್ನು, ಟ್ಯಾಂಕನ್ನು ಕಟ್ಟೋಕೆ ಹೇಳಿದಾಳೆ ಅಂತ ಹೇಳಿದಾಗ ಅವನ ಮಾತನ್ನು ಯಾರೂ ಕೂಡ ಲೆಕ್ಕಕ್ಕೆ ತಗೊಳ್ಳಲ್ಲ. ಅವ್ರ ದೃಷ್ಟಿನಲ್ಲಿ ಅವನೊಬ್ಬ ಹುಚ್ಚ, ಇನ್ನು ಇವನ ಕನಸಲ್ಲಿ ಯಾಕೆ ದೇವಿ ಬರ್ತಾಳೆ ಅಂತ ಹೇಳ್ಬಿಟ್ಟು ಗಣನೆಗೆ ತಗೊಳ್ತಾ ಇರಲಿಲ್ಲ. ಆದರೆ ಅವನು ಆ ಮಾತನ್ನು ರಾಜನಿಗೆ ಹೇಳಬೇಕಾಗಿತ್ತು. ಅದಕ್ಕೆ ಆ ರೋಡ್ ಮಾಡ್ತಾ ಇದ್ರಲ್ಲ, ರಾಜ ಬರೋ ದಾರಿ ಇತ್ತಲ್ಲ, ಅಲ್ಲಿ ರಾಜ ಯಾವಾಗ ಬರ್ತಾನೆ, ರಾಜ ಬಂದಾಗೆ ತನ್ನ ಕನಸನ್ನು ರಾಜನಿಗೆ ಹೇಳಬೇಕು ಅಂತ ಅವನಲ್ಲಿ ಬರ್ತಾ ಇರ್ತಾನೆ. ಆದರೆ ಈ ವಿಲೇಜ್ ಹೆಡ್ಮ್ಯಾನ್ ಏನು ಮಾಡ್ತಾನೆ, ಅವನ ಕೈ ಕಾಲ ಕಟ್ಟಿಸಿಬಿಟ್ಟು ದೇವಸ್ಥಾನದ ಹಿಂದೆ ಇರತಕ್ಕಂಥ ಸೆಲ್ಲಲ್ಲಿ ಹಾಕು ಅಂತ ಹೇಳ್ಬಿಟ್ಟು ಭೀಮನನ್ನು ನೇಮಿಸ್ತಾನೆ. ಈ ಒಂದು ಸೀನಲ್ಲಿ ಮುಖ್ಯವಾಗಿ 4 ಅಂಕದ ಪ್ರಶ್ನೆಗಳನ್ನು ಯಾವುದು ಕೇಳಲ್ಲ, 1 ಅಂಕದ ಪ್ರಶ್ನೆಗಳನ್ನ ಮಾತ್ರ ಕೇಳ್ತಾ ಇರ್ತಾರೆ. ಈಗ ಮುಂದಿನ ಸೀನಲ್ಲಿ ಏನಾಗುತ್ತೆ ಅನ್ನೋದನ್ನ ಇವಾಗ ನೋಡೋಣ. ಸೀನ್ 2 ಅಂದರೆ ನಾಟಕದ ದೃಶ್ಯ 2ನೇದು. ಅಂದರೆ ಅಲ್ಲಿ ರೋಡ್ ಏನು ಮಾಡ್ತಾ ಇದ್ರಲ್ಲ, ಅದೇ ಜಾಗದಲ್ಲಿ ಮಾರನೇ ದಿನ ರಾಜ ದಾಟ್ಕೊಂಡು ಹೋಗಬೇಕಾದ್ರೆ ಈ ಒಂದು ಸನ್ನಿವೇಶ ಬರುತ್ತೆ. ಏನಾಗುತ್ತೆ ನೋಡಿ, ಟ್ರಂಪೆಟ್ಸ್ ಬ್ಲೋಯಿಂಗ್. ಟ್ರಂಪೆಟ್ಸ್ ಅಂತಂದರೆ ಕಹಳೆಗಳು ಅಂತ ಅನ್ಕೊಳ್ಳಿ, ತುತ್ತೂರಿ ಅಂತ ಅನ್ಕೊಳ್ಳಿ. ರಾಜ ಬರಬೇಕಾದ್ರೆ ಮುಂದೆ ವಾದ್ಯಗಳನ್ನು ನುಡಿಸ್ತಾ ಹೋಗ್ತಾ ಇದ್ದಾರೆ. ರಿಸ್ಟ್ರೈನ್ಡ್ ಚೇರಿಂಗ್ ಆಫ್ ಕ್ರೌಡ್ಸ್ ಎಕ್ಸೆಟ್ರಾ. ಅಂದರೆ ಜನ ಎಲ್ಲ ನುಗ್ಗುಲು, ಅಕ್ಕ ಪಕ್ಕ ಎಲ್ಲರೂ ರಸ್ತೆ ಬದಿನಲ್ಲಿ ಜನ ಎಲ್ಲ ನಿಂತ್ಕೊಂಡಿದ್ದಾರೆ. ರಾಜ ಬರ್ತಾ ಇದ್ದಾನೆ ಅಂತ ಹೇಳ್ಬಿಟ್ರೆ ಜೈಘೋಷ ಎಲ್ಲ ಮಾಡ್ತಾ ಇರ್ತಾರೆ. ರಾಜನ ನೋಡೋದಕ್ಕೆ ಜನ ಎಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಅವಾಗ ರಾಜ ಬರ್ತಾ ಇದ್ದಾರೆ. ಅನೌನ್ಸ್ ದ ಅರೈವಲ್ ಆಫ್ ದ ಕಿಂಗ್. ಅವಾಗ ರಾಜ ಬರೋದನ್ನ ಅಲ್ಲಿ ಅನೌನ್ಸ್ ಮಾಡ್ತಾರೆ. ತಾವೆಲ್ಲ ಸಿನಿಮಾದಲ್ಲಿ ನೋಡಿರ್ತಾರೆ, ರಾಜಾದಿರಾಜ, ರಾಜ ಮಾರ್ತಾಂಡ ಅಂತೆಲ್ಲ ಹೇಳ್ತಿರ್ತಾರಲ್ಲ, ಹಾಗೆ ರಾಜ ಬರೋದನ್ನ ಅಲ್ಲಿ ಅನೌನ್ಸ್ ಮಾಡ್ತಿರ್ತಾರೆ. ರಾಜ ದಾಟ್ಕೊಂಡು ಹೋಗ್ತಿರ್ತಾರೆ.
ಹೋಗ್ತಿರ್ತಾನೆ. ಸಡನ್ಲಿ ದೇರ್ ಇಸ್ ಎ ಕನ್ಫ್ಯೂಷನ್. ಅಷ್ಟೊತ್ತಿಗೆ ಎಲ್ಲರಿಗೂ ಒಂಥರ ಕನ್ಫ್ಯೂಸ್ ಆಗಿಬಿಡುತ್ತೆ, ಗೊಂದಲ ಆಗಿಬಿಡುತ್ತೆ. ಯಾಕೆ ಅಂದರೆ ಆ್ಯಸ್ ದ ಕಿಂಗ್ ಅಬೌಟ್ ಟು ಪಾಸ್ ಅಂಡರ್ ಎ ಟ್ರೀ, ರಾಜ ಅಲ್ಲಿ ದಾಟ್ಕೊಂಡು ಒಂದು ಮರದ ಕೆಳಗೆ ದಾಟ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಮ್ ಒನ್ ಜಂಪ್ಸ್ ಡೌನ್ ಫ್ರಾಮ್ ಇಟ್ಸ್ ಬ್ರಾಂಚಸ್, ಆ ಮರದ ಕೊಂಬೆಯಿಂದ ಒಬ್ಬನು ರಾಜನ ಮುಂದೆನೆ ನೆಗೆದು ಬಿಡ್ತಾನೆ, ಕೆಳಗೆ ಜಂಪ್ ಮಾಡಿ ನಿಂತ್ಕೊಂಡು ಬಿಡ್ತಾನೆ. ಎ ಮೆಡ್ಲೆ ಆಫ್ ವಾಯ್ಸಸ್ ಕ್ರೈಯಿಂಗ್, ಅಲ್ಲೆಲ್ಲ ಜನ ಗಲಿಬಿಲಿ ಆಗಿಬಿಡ್ತಾರೆ. ರಾಜ ಬರ್ತಾ ಇದ್ದಾನೆ, ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಯಾವನೋ ಒಬ್ಬ ಮರದ ಕೊಂಬೆಯಿಂದ ರಾಜನ ಮುಂದೆ ಜಂಪ್ ಮಾಡಿದಾಗ ಅಲ್ಲಿ ಒಂಥರ ಗಲಿಬಿಲಿ ಆಗುತ್ತೆ. ವೇರ್ ಡಿಡ್ ಹಿ ಜಂಪ್ ಫ್ರಾಮ್, ಹೂ ಈಸ್ ಹಿ, ಹೋಲ್ಡ್ ಹಿಮ್, ಯಾರವನು, ಎಲ್ಲಿಂದ ಜಂಪ್ ಮಾಡಿದ, ಯಾರವನು ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿ ಜನ ಎಲ್ಲ ಗಲಿಬಿಲಿ ಆಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ರಾಜ ಹೇಳ್ತಾನೆ, ಸೈಲೆನ್ಸ್, ಹೂ ಈಸ್ ದಿಸ್ ಮ್ಯಾನ್, ಎಲ್ಲ ಸೈಲೆನ್ಸ್ ಆಗಿ ಶಾಂತವಾಗಿ, ಯಾರದು ಮನುಷ್ಯ. ಅವಾಗ ಆನ್ಸರಿಂಗ್ ವಾಯ್ಸಸ್ ಅಂದರೆ ಅಲ್ಲಿ ರಾಜನ ಅಕ್ಕಪಕ್ಕ ಇರೋರು ಹೇಳ್ತಾರೆ, ಯುವರ್ ಗ್ರೇಸಿಯಸ್ ಮೆಜೆಸ್ಟಿ, ದಿಸ್ ಮ್ಯಾನ್, ಮಹಾಪ್ರಭು ಇವನು ಅಂತ ಹೇಳ್ತಿರ್ತಾರೆ. ಅಷ್ಟೊತ್ತಿಗೆ ರಾಜ ಹೇಳ್ತಾನೆ, ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್, ಕರ್ಕೊಂಬನ್ನಿ ಇಲ್ಲಿ, ನಾನು ಅವನ್ನೇ ಕೇಳ್ತೀನಿ, ಅವನ ಹತ್ರನೇ ಮಾತಾಡ್ತೀನಿ, ಕರ್ಕೊಂಬನ್ನಿ ಅಂತ ಹೇಳಿದಾಗ ಆನ್ಸರಿಂಗ್ ವಾಯ್ಸ್ ಅಂದರೆ ಅಲ್ಲಿದ್ದವ್ರು ಹೇಳ್ತಾರೆ, ಯುವರ್ ಮೆಜೆಸ್ಟಿ ಹಿ ಈಸ್ ಅನ್ವರ್ದಿ ಆಫ್ ಯುವರ್ ಮೆಜೆಸ್ಟಿಸ್ ನೋಟಿಸ್, ಮಹಾಪ್ರಭು ತಮ್ಮ ದೃಷ್ಟಿಗೆ ಬರುವಂಥ ಅವನೇನು ವ್ಯಕ್ತಿ ಅಲ್ಲ, ಅವನು ಅಷ್ಟೊಂದು ವರ್ದಿ ಅಲ್ಲ, ಅವನು ಅಯೋಗ್ಯ ಇದ್ದಾನೆ, ಅವನ ಜೊತೆಗೆ ಯಾಕೆ ಮಾತಾಡ್ತೀರಾ ಅಂತ ಹೇಳ್ತಾರೆ. ಅವಾಗ ರಾಜ ಹೇಳ್ತಾನೆ, ವಿ ವಿಲ್ ಹಿಯರ್ ದ ಮ್ಯಾನ್ ಹಿಮ್ಸೆಲ್ಫ್ ಸ್ಪೀಕ್, ಕರ್ಕೊಂಬನ್ನಿ ಇಲ್ಲಿ, ನಾನೇ ಅವನ ಜೊತೆಗೆ ಮಾತಾಡ್ತೀನಿ, ಲೆಟ್ ಹಿಮ್ ಬಿ ಬ್ರಾಟ್ ಫಾರ್ವರ್ಡ್, ಕರ್ಕೊಂಬನ್ನಿ ಇಲ್ಲಿ, ನನ್ನ ಮುಂದೆ ಕರ್ಕೊಂಬನ್ನಿ ಇಲ್ಲಿ ಅಂತ ಹೇಳ್ತಾರೆ. ದ ಮ್ಯಾನ್ ಇಸ್ ಡ್ರ್ಯಾಗ್ಡ್ ಬಿಫೋರ್ ದ ಕಿಂಗ್, ಅವ್ನು ಯಾವನು ಜಂಪ್ ಮಾಡಿದ್ದಲ್ಲ ಅವ್ನು ಹಿಡಿದು ಎಳ್ಕೊಂಡು ರಾಜನ ಹತ್ರ ತಂದು ಮುಂದೆ ನಿಲ್ಲಿಸ್ತಾರೆ. ಅವಾಗ ರಾಜ ಕೇಳ್ತಾನೆ, ಹೂ ಆರ್ ಯು, ವೇರ್ ಡಿಡ್ ಯು ಜಂಪ್ ಫ್ರಾಮ್, ಯಾರು ನೀನು, ಎಲ್ಲಿಂದ ಜಂಪ್ ಮಾಡಿದೆ ಅಂತ ಹೇಳಿದಾಗ ಮಾರ ಹೇಳ್ತಾನೆ, ಅಂದರೆ ಆ ಮರದ ಮೇಲಿಂದ ಜಂಪ್ ಮಾಡಿದವನು ಮಾರನೇ. ತಮಗೆ ಅನಿಸಿರ್ಬೋದು ಹಿಂದಿನ ಸೀನಲ್ಲಿ ಭೀಮ ಅವನ ಕೈಕಾಲು ತಗೊಂಡು ಕಟ್ಟಿ ಆ ಸೆಲ್ಲರೊಳಗೆ ಹಾಕಿದ್ದ, ಇವಾಗ ಎಲ್ಲಿಂದ ಬಂದ, ಹೇಗೆ ಬಂದ ಅನ್ನೋದನ್ನೆಲ್ಲ ಮುಂದೆ ಮಾರ ಹೇಳ್ತಾ ಹೋಗ್ತಾ ನೋಡಿ. ಮಾರ ರಾಜನಿಗೆ ಹೇಳ್ತಾ ಇದ್ದಾನೆ, ಯುವರ್ ಗ್ರೇಸಿಯಸ್ ಮೆಜೆಸ್ಟಿ, ಮಹಾಪ್ರಭು, ಐ ಆಮ್ ಅನ್ವರ್ದಿ ಡಾಗ್, ನಾನೊಬ್ಬ ದರಿದ್ರ ನಾಯಿ, ಸಿಂಪಲ್ ಆಗಿರ್ತಕ್ಕಂಥ ವ್ಯಕ್ತಿ, ಬಟ್ ಐ ಹ್ಯಾವ್ ಎ ವರ್ಡ್ ಟು ಕನ್ವೆ ಟು ಯುವರ್ ಗ್ರೇಸಿಯಸ್ ಇಯರ್ಸ್, ಆದರೆ ಮಹಾಪ್ರಭುಗಳು ತಮ್ಮ ಕಿವಿಗೆ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿದೆ, ಅದಕ್ಕೆ ಬಂದಿದ್ದೀನಿ. ಆ್ಯಂಡ್ ಆಫ್ಟರ್ ಐ ಹ್ಯಾವ್ ಅಟರ್ಡ್ ಇಟ್, ನಾನು ಹೇಳೋದನ್ನು ಹೇಳಿ ಆದಮೇಲೆ ಐ ಶಾಲ್ ಗ್ಲ್ಯಾಡ್ಲಿ ಅಲೋ ಮೈಸೆಲ್ ಟು ಬಿ ಟ್ರ್ಯಾಂಪಲ್ಡ್ ಅಂಡರ್ ದ ಫೀಟ್ ಆಫ್ ಮೈಟಿ ಎಲಿಫೆಂಟ್ ವಿಚ್ ಬಿಯರ್ಸ್ ಯುವರ್ ರಾಯಲ್ ಪರ್ಸನ್. ನಾನು ಹೇಳೋದನ್ನು ಹೇಳೋರಿಗೆ ಅವಕಾಶ ಕೊಡಿ, ನಾನು ಹೇಳಿ ಆದಮೇಲೆ ಬೇಕಾದರೆ ನನ್ನನ್ನು ಕರ್ಕೊಂಡು ಟ್ರ್ಯಾಂಪಲ್ಡ್ ಅಂಡರ್ ದ ಫೀಟ್ ಆಫ್ ಮೈಟಿ ಎಲಿಫೆಂಟ್, ತಮ್ಮ ದೊಡ್ಡ ರಾಜರ ಆನೆ ಏನು ಬರ್ತಾ ಇದ್ದಲ್ಲ, ಆನೆ ಕಾಲಲ್ಲಿ ಹಾಕಿ ಬೇಕಾದ್ರೆ ತುಳಿಸಿ ಸಾಯಿಸಿಬಿಡಿ ನನಗೆ, ಆದರೆ ನಾನು ಹೇಳೋದನ್ನು ಹೇಳೋಕ್ಕೆ ಬಿಡಿ ಅಂತ ಮಾರ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ವೇರ್ ವರ್ ಯು ಆಲ್ ದ ಟೈಮ್ ಇನ್ ದ ಟ್ರೀ, ಇಲ್ಲಿವರೆಗೆ ಎಲ್ಲಿದ್ದೆ, ಮರದಲ್ಲೇ ಕೂತ್ಕೊಂಡಿದ್ದ, ಯಾವಾಗಿಂದ ಕೂತ್ಕೊಂಡಿದ್ದೆ ಅಂತ ರಾಜ ಕೇಳ್ದ. ಅದಕ್ಕೆ ಮಾರ ಹೇಳ್ತಾನೆ, ಎಸ್ ಯುವರ್ ಮೆಜೆಸ್ಟಿ, ಹೌದು ಮಹಾಪ್ರಭು, ನಾನು ಗಿಡದಲ್ಲೇ ಕೂತ್ಕೊಂಡಿದ್ದೆ. ಐ ವಾಸ್ ದೇರ್ ಸಿನ್ಸ್ ದ ಕಾಕ್ ಕ್ರ್ಯೂ ದಿಸ್ ಮಾರ್ನಿಂಗ್, ಬೆಳಗ್ಗೆ ಕೋಳಿ ಕೂಗೋ ಟೈಮು ಅಂದರೆ ಇನ್ನೂ ಬೆಳಕಾಗಿರಲಿಲ್ಲ, ಅವಾಗಿಂದ ನಾನು ಮರ ಹತ್ಕೊಂಡು ಕೂತ್ಕೊಂಡಿದ್ದೆ. ಐ ನ್ಯೂ ದ ರಾಯಲ್ ಪ್ಯಾಸೇಜ್ ಲೇ ಹಿಯರ್, ಇದು ರಾಜಮಾರ್ಗ, ರಾಜರಿಲ್ಲಿ ಬರ್ತಾರೆ ಅಂತ ಗೊತ್ತಿತ್ತು, ಅದಕ್ಕೆ ತಾವು ಬರೋದನ್ನು ಕಾಯ್ತಾ ನಾನು ಮರದಲ್ಲೇ ಕೂತ್ಕೊಂಡಿದ್ದೆ. ವೇಟಿಂಗ್ ಇನ್ ದ ಟ್ರೀ, ಯು ಕುಡ್ ಹ್ಯಾವ್ ಆಸ್ಟ್ ಫಾರ್ ಎನ್ ಆಡಿಯನ್ಸ್, ಮರದಲ್ಲಿ ಯಾಕೆ ಕೂತ್ಕೊಂಡಿದ್ದೆ, ಯಾರಿಗಾದ್ರೂ ಹೇಳ್ಬೋದಾಗಿತ್ತಲ್ಲ ನೀನು ಅಂತ ರಾಜ ಕೇಳ್ತಾರೆ. ಬಟ್ ಈ ಮಾರ ಹೇಳಿದ್ದನ್ನು ಯಾರು ಕೇಳಕ್ಕೆ ರೆಡಿ ಇದ್ರು ಹೇಳಿ, ಹಿಂದಿನ ಸೀನಲ್ಲಿ ನೋಡಿದ್ರಿ, ಆ ವಿಲೇಜ್ ಹೆಡ್ ಮ್ಯಾನ್ ಇವನೊಬ್ಬ ಲುನಾಟಿಕ್ ಮ್ಯಾಡ್ ಅಂತ ಹೇಳ್ಬಿಟ್ಟು ಕೈಕಾಲೆಲ್ಲ ಕಟ್ಟಿಸಿ ಸೆಲ್ಲರೊಳಗೆ ಹಾಕಿದ್ದ. ಅದಕ್ಕೆ ಮಾರ ಏನಂತ ಹೇಳ್ತಾನೆ ನೋಡಿ, ಯಾರಿಗಾದ್ರೂ ಹೇಳಕ್ಕೆ ಹೋದ್ರೆ ಅವ್ನು ಹೆಂಗೆ ಟ್ರೀಟ್ ಮಾಡ್ತಾಯಿದ್ರು, ದೇ ಸ್ಟೋನ್ ಮೇ ಅಟ್ ಸೈಟ್, ಅಂದರೆ ನಾನು ಎಲ್ಲಿ ಕಂಡ್ರು ಕೂಡ ಕಲ್ಲು ತಗೊಂಡು ನನಗೆ ಹೊಡಿತಾ ಇದ್ರು. ಆ್ಯಂಡ್ ಕಮ್ಯಾಂಡೆಡ್ ಮೀ ಟು ಟೇಕ್ ಮೈಸೆಲ್ಫ್ ಔಟ್ ಆಫ್ ದ ವಿಲೇಜ್, ನನಗೆ ಆಜ್ಞೆ ಮಾಡಿದ್ರು ಊರು ಬಿಟ್ಟೆ ಹೋಗಿ ನೀನು, ರಾಜ ಬಂದು ಬರೋವರೆಗೆ ಇಲ್ಲಿ ಬರಲೇಬೇಡ ಅಂತ ಹೇಳ್ತಾ ಇದ್ರು. ವೆನ್ ಐ ಸ್ಟಿಲ್ ಅಪಿಯರ್ಡ್, ಅಷ್ಟೆಲ್ಲ ಅಂದರೂ ಕೂಡ ನಾನು ತಮ್ಮನ್ನು ಭೇಟಿ ಆಗಬೇಕು, ತಮಗೆ ಮಾತುಗಳನ್ನ ಹೇಳಬೇಕು ಅಂತ ಅವ್ರ ಮುಂದೆ ಬಂದಾಗ, ದೇ ಬೌಂಡ್ ಮಿ ಆ್ಯಂಡ್ ಥ್ರೋ ಮಿ ಇನ್ ಎ ಸೆಲ್ಲರ್, ನನ್ನ ಕೈ ಕಾಲನ್ನು ಕಟ್ಟಿ ಆ ದೇವಸ್ಥಾನದ ಹಿಂದೆ ಇರೋ ಒಂದು ಸೆಲ್ಲರಲ್ಲಿ ಬಿಸಾಕಿದ್ರು. ಬಟ್ ದ ಮ್ಯಾನ್ ಹೂ ವಾಸ್ ಮೈ ಜೈಲರ್, ಆದರೆ ಯಾರು ನನಗೆ ಇನ್ಚಾರ್ಜ್ ಇದ್ರಲ್ಲ, ಯಾರು ಭೀಮ ಇದ್ನಲ್ಲ, ಕೈ ಕಾಲು ತೊಗೊಂಡು ಕಟ್ಟಿದ್ನಲ್ಲ, ಅವನ ಬಗ್ಗೆ ಹೇಳ್ತಾನೆ. ದೋ ಎ ಜಾಯಿಂಟ್ ಇನ್ ಅಪಿಯರೆನ್ಸ್, ಆ ಭೀಮ ನೋಡೋದಕ್ಕೆ ದೈತ್ಯನ ಥರ ಕಂಡ್ರೂ ಕೂಡ ಹ್ಯಾಸ್ ದ ಸೌಲ್ ಆಫ್ ಎ ಬೇಬಿ, ಅವನಿಗೆ ಪಾಪ ಮಗುವಿನಂಥ ಮನಸ್ಸು. ಹಿ ಲೆಟ್ ಮಿ ಗೋ ವೆನ್ ಹಿ ಹರ್ಡ್ ಆಫ್ ಮೈ ಡ್ರೀಮ್ ಆ್ಯಂಡ್ ದ ಕಮ್ಯಾಂಡ್ ಆಫ್ ದ ಗಾಡೆಸ್, ಅವನಿಗೆ ನನ್ನ ಕನಸು ಹೇಳಿದೆ, ಆ ನದಿ ದೇವತೆ ಬಂದು ನನ್ನ ಕನಸಲ್ಲಿ ಏನು ಹೇಳಿದ್ಲು ಅನ್ನೋದನ್ನು ಹೇಳಿದಾಗ ಅವನು ನನಗೆ ಹೋಗೋಕ್ಕೆ ಬಿಟ್ಟ ಅಂತ ಹೇಳ್ತಾನೆ. ಆ್ಯಂಡ್ ಸ್ಲಿಪ್ಡ್ ಔಟ್ ಅನ್ಸೀನ್, ಅಲ್ಲಿಂದ ನಾನು ಯಾರಿಗೂ ಕಾಣದಾಗೆ ಕದ್ಕೊಂಬಂದ್ಬಿಟ್ಟು ಏನು ಮಾಡಿದೆ, ಕ್ಲೈಂಬ್ ದಿಸ್ ಟ್ರೀ, ಈ ಮರನ ಹತ್ತಿ ಕೂತ್ಕೊಂಡೆ. ಯಾಕೆಂದರೆ ತಾವಿಲ್ಲೇ ಬರ್ತೀರಾ, ನಮ್ಮ ಮತ್ತೆ ಏನಾದ್ರು ಯಾರ್ದಾರು ದೃಷ್ಟಿಗೆ ಬಿಟ್ಟರೆ ಮತ್ತೆ ನಾನು ಓಡಿಸ್ಬಿಡ್ತಿದ್ರೇನೋ, ಅದಕ್ಕೆ ನಾನು ಯಾರಿಗೂ ಕಾಣದಾಗಿ ಬಂದು ಈ ಮರದಲ್ಲಿ ಕೂತ್ಕೊಂಡಿದ್ದೆ. ಆ್ಯಂಡ್ ಹಿಡ್ ಮೈ ಸೆಲ್ಫ್ ಇನ್ ಇಟ್ಸ್ ಲೀವ್ಸ್, ಈ ಮರದ ಮೇಲೆ ಹತ್ಕೊಂಡು ಇದ್ರ ಹಿಂದೆ ನಾನು ಹೈಡ್ ಅನ್ನೋದ್ರ ಪಾಸ್ಟ್ ಟೆನ್ಸ್, ಹಿಡ್ ಅವಿತ್ಕೊಂಡು ಕೂತ್ಕೊಂಡೆ. ವೇಟಿಂಗ್ ಆ್ಯಂಡ್ ಪ್ರೇಯಿಂಗ್ ಫಾರ್ ಯುವರ್ ಮೆಜೆಸ್ಟಿಸ್ ಗ್ರೇಷಿಯಸ್ ಅರೈವಲ್, ಆ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತಾ ಇದ್ದೆ, ರಾಜರು ಯಾವಾಗ ಬರ್ತಾರೆ, ರಾಜರು ನೋಡಬೇಕು, ರಾಜರಿಗೆ ಹೇಳಬೇಕು ಅಂತ ಮರದ ಮೇಲೆ ಕೂತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಅಂತ. ಅವಾಗ ರಾಜ ಕೇಳ್ತಾನೆ, ವಾಟ್ ಡು ಯು ವಾಂಟ್,
ಏನು ಬೇಕು ನಿನಗೆ, ಏನು ಕೇಳಬೇಕಾಗಿದೆ ಅಂತ ರಾಜ ಕೇಳ್ತಾನೆ. ಅವಾಗ ಮಾರ ರಾಜನಿಗೆ ಹೇಳ್ತಾನೆ. ಇಲ್ಲಿ ಮಾರ ರಾಜನಿಗೆ ಏನು ಹೇಳ್ತಾನೆ ಅದನ್ನು ಸ್ವಲ್ಪ ತಾವು ಕೇರ್ಫುಲ್ಲಾಗಿ ಕೇಳ್ಕೊಳ್ಳಿ. ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ 4 ಅಂಕದ ಪ್ರಶ್ನೆಯನ್ನು ತಮ್ಮ ಎಕ್ಸಾಮಿನೇಷನಲ್ಲಿ ಕೇಳ್ತಾನೆ ಇರ್ತಾರೆ. ಏನು ಹೇಳ್ತಾನೆ ನೋಡಿ. ನೌ ಲಿಸನ್ ಟು ಮಿ ಮೋಸ್ಟ್ ಹೈ, ಮಹಾಪ್ರಭು ಹೇಳ್ತೀನಿ ಕೇಳಿ ಅಂತ ಇವಾಗ ಹೇಳ್ತಾನೆ. ವೇರ್ ಯುವರ್ ಮೆಜೆಸ್ಟಿ ನೌ ಸ್ಟ್ಯಾಂಡ್ಸ್ ಈಸ್ ಎ ಸ್ಯಾಕ್ರೆಡ್ ಸ್ಪಾಟ್. ಈಗೇನು ಮಹಾಪ್ರಭುಗಳು ತಾವು ನೆತ್ಕೊಂಡಿದ್ದೀರಲ್ಲ, ಇದು ಒಂದು ಸ್ಯಾಕ್ರೆಡ್ ಸ್ಪಾಟ್, ಇದೊಂದು ಪವಿತ್ರವಾಗಿರ್ತಕ್ಕಂಥ ಸ್ಥಳ. ಯಾಕೆ ಅದು ಪವಿತ್ರವಾಗಿರ್ತಕ್ಕಂಥ ಸ್ಥಳ ಅಂತ ತಮಗೆ ಎಕ್ಸಾಮಲ್ಲಿ ಕೇಳ್ತಾರೆ. ಅದನ್ನ ಮಾರ ಏನು ಹೇಳ್ತಾನೆ ನೋಡಿ. ದೇರ್ ಒನ್ಸ್ ಸ್ಟುಡ್ ದ ಗ್ರೇಟ್ ಹನುಮಾನ್ ಆನ್ ದ ಡೇ ಆಫ್ ಲಕ್ಷ್ಮಣ ವಾಸ್ wounded ಇನ್ ದ ಬ್ಯಾಟಲ್ ಫೀಲ್ಡ್ ಆಟ್ ಲಂಕಾ. ಲಂಕೆನಲ್ಲಿ ರಾವಣರೆಲ್ಲ ಯುದ್ಧ ನಡೆದಿತ್ತು ರಾಮಾಯಣದ ಕಾಲದಲ್ಲಿ. ಅಲ್ಲಿ ಲಕ್ಷ್ಮಣ ಗಾಯಗೊಂಡು ಬಿದ್ದಿರ್ತಾನೆ ಅನ್ನೋದನ್ನ ತಾವೆಲ್ಲ ರಾಮಾಯಣದಲ್ಲಿ ಕೇಳಿರ್ತೀರಾ. ಆ ಒಂದು ಟೈಮಲ್ಲಿ ಅವನಿಗೆ ಜೀವ ಉಳಿಸೋದಕ್ಕೆ ಸಂಜೀವಿನಿ ಕಡ್ಡಿ ಬೇಕಾದಾಗ ಆಂಜನೇಯ ಬಂದು ಸಂಜೀವಿನಿ ಕಡ್ಡಿನ ಹುಡುಕೊಂಡು ಹೋಗಿ ಕೊಟ್ಟ ಅಂತ ತಾವು ಕತೆ ಕೇಳಿರ್ತೀರಾ. ಆ ಒಂದು ಟೈಮಲ್ಲಿ ಆಂಜನೇಯ ಸಂಜೀವಿನಿ ಕಡ್ಡಿ ಹುಡುಕೊಂಡು ಇದೇ ಸ್ಥಳಕ್ಕೆ ಬಂದಿದ್ದ ಅಂತ ಹೇಳ್ತಾ ಇದ್ದಾನೆ. ಎಲ್ಲ ಸ್ಟೋರಿನ ತಾವಲ್ಲಿ ಆನ್ಸರ್ಲಿ ಬರೀಬೇಕು. ಮುಂದೆ ಏನು ಹೇಳ್ತಾನೆ ನೋಡಿ. ಅಂಡ್ ಲೇ ಇನ್ ಡೆಡ್ಲಿ ಫೇಂಟ್. ಆ ಲಂಕಾ ಯುದ್ಧದಲ್ಲಿ ಆ ಲಕ್ಷ್ಮಣನಿಗೆ ತುಂಬ ಏಟ್ ಆಗಿಬಿಟ್ಟು ಮೂರ್ಛೆ ಹೋಗಿರ್ತಾನೆ, ಪ್ರಜ್ಞೆ ತಪ್ಪಿದ್ದಿರ್ತಾನೆ. ಗೈಡೆಡ್ ಬೈ ಒಮೆನ್ಸ್, ದೈವದ ಆಜ್ಞೆಯಂತೆ ಅವಾಗ ಆಂಜನೇಯ ಏನು ಮಾಡ್ತಾನೆ. ಹನುಮಾನ್ ಕೇಮ್ ಹಿಯರ್. ಆಂಜನೇಯ ಆ ಸಂಜೀವಿನಿ ಕಡ್ಡಿನ ಹುಡುಕೊಂಡು ಇಲ್ಲಿಗೆ ಬಂದಿದ್ದ. ಆ್ಯಂಡ್ ದೆನ್ ಹಿ ವೆಂಟ್ ಅಪ್ ದ ಮೌಂಟೇನ್ ಇನ್ ಹೂಸ್ ಶ್ಯಾಡೋ ಯುವರ್ ಮೆಜೆಸ್ಟಿ ಈಸ್ ರೆಸ್ಟಿಂಗ್ ನೌ. ಈಗೇನು ತಾವು ಬೆಟ್ಟದ ಕೆಳಗೆ ಇಲ್ಲಿ ನಿಂತ್ಕೊಂಡಿದ್ರಲ್ಲ, ಈ ಬೆಟ್ಟದ ತುದಿಗೆ ಆ ಆಂಜನೇಯ ಸಂಜೀವಿನಿ ಕಡ್ಡಿಯನ್ನು ಹುಡುಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಇದ್ದಾನೆ. ದೇರ್ ಆನ್ ಇಟ್ ಕ್ರೆಸ್ಟ್ ಹಿ ಫೌಂಡ್ ಸಂಜೀವಿನಿ. ಈ ಒಂದು ಬೆಟ್ಟ ಏನು ಕಾಣ್ತಾ ಇದೆಯಲ್ಲ, ಈ ಬೆಟ್ಟದ ತುದಿ ಮೇಲೆ ಆಂಜನೇಯನಿಗೆ ಆ ಸಂಜೀವಿನಿ ಕಡ್ಡಿ ಸಿಗತ್ತೆ. ಹಿ ಫ್ಲೀವ್ ಟು ಲಂಕಾ ವಿತ್ ಇಟ್. ಆಂಜನೇಯ ಬಂದ್ಬಿಟ್ಟು ಆ ಬೆಟ್ಟದ ತುದಿ ಮೇಲೆ ಹೋಗ್ಬಿಟ್ಟು ಆ ಸಂಜೀವಿನಿ ಕಡ್ಡಿನ ತಗೊಂಡು ಲಂಕೆಗೆ ಹಾರಿ ಹೋಗ್ತಾನೆ. ಆ್ಯಂಡ್ ಆಟ್ ಇಟ್ಸ್ ಬ್ರೆತ್ ಯಮಾಸ್ ಮೆಸೆಂಜರ್ಸ್ ಫ್ಲೆಡ್ ಆ್ಯಂಡ್ ಲಕ್ಷ್ಮಣ ರೋಸ್ ಟು ಈಸ್ ಫೀಟ್ ವಿತ್ ಅ ನ್ಯೂ ಲೈಫ್. ಆ ಸಂಜೀವಿನಿ ಕಡ್ಡಿನ ತಗೊಂಡು ಆಂಜನೇಯ ಲಂಕೆಗೆ ಹೋಗ್ತಾನೆ. ಆ ಸಂಜೀವಿನಿ ಕಡ್ಡಿ ಒಂದು ವಾಸನೆಯಿಂದನೇ, ಒಂದು ಉಸಿರಾಟದಿಂದನೇ ಯಮಾಸ್ ಮೆಸೆಂಜರ್ಸ್ ಫ್ಲೆಡ್ ಅಂದರೆ ಯಮದೂತರುಗಳು ಬಿಟ್ಟು ಹೋಗ್ಬಿಟ್ರು. ಆ್ಯಂಡ್ ಲಕ್ಷ್ಮಣ ರೋಸ್, ಇಲ್ಲಿ ರೋಸ್ ಅಂತಂದರೆ ಹೂವು ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ರೈಸ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ರೋಸ್. ಅವಾಗ ಲಕ್ಷ್ಮಣ ಹೊಸ ಜೀವವನ್ನು ಪಡ್ಕೊಂಡು ಮತ್ತೆ ಎದ್ದು ನಿಂತ್ಕೊಳ್ತಾನೆ ಅಂತ ಹೇಳ್ತಾರೆ. ಈ ಎಲ್ಲ ಕಥೆನ ತಾವು ರಾಮಾಯಣದಲ್ಲಿ ಕೇಳಿರ್ತೀರಾ. ಅದೇ ಸ್ಟೋರಿನ ತಾವಿಲ್ಲಿ ಬರೀಬೇಕು. ಸಚ್ ವಾಸ್ ದ ಪವರ್ ಆಫ್ ಸಂಜೀವಿನಿ. ಆ ಸಂಜೀವಿನಿ ಕಡೆಗೆ ಅಂಥ ಒಂದು ಶಕ್ತಿ ಇದೆ, ಸತ್ತವರನ್ನು ಕೂಡ ಬದುಕಿಸ್ತಕ್ಕಂಥ ಶಕ್ತಿ ಇದೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಆ್ಯಂಡ್ ವೇರ್ ಇಟ್ ಗ್ರೀವ್ ದೇರ್ ಅರೋಸ್ ಎ ಸ್ಟ್ರೀಮ್. ಈ ಬೆಟ್ಟದ ತುದಿನಲ್ಲಿ ಆಂಜನೇಯನಿಗೆ ಸಂಜೀವಿನಿ ಕಡ್ಡಿ ಸಿಕ್ಕಿತ್ತು ಅಂತ ಹೇಳಿದ್ನಲ್ಲ, ಅದೇ ಒಂದು ಸ್ಥಳದಲ್ಲಿ ಒಂದು ಸ್ಟ್ರೀಮ್, ಒಂದು ಹೊಳೆ, ಒಂದು ನದಿ ಹುಟ್ಕೊಂಡಿದೆ. ವಿಚ್ ಕಮ್ಸ್ ಡೌನ್ ದ ಮೌಂಟೇನ್ ಆ್ಯಂಡ್ ನೌ ಫ್ಲೋಸ್ ಪಾಸ್ಟ್ ಯುವರ್ ಮೆಜೆಸ್ಟಿಸ್ ಫೀಟ್. ಅಲ್ಲಿ ಬೆಟ್ಟದ ಮೇಲಿಂದ ಹುಟ್ಕೊಂಡು ದುಮ್ಮಿಕ್ಕಿ ಕೆಳಗೆ ಬಂದು ಈಗ ತಮ್ಮ ಪಾದದಲ್ಲಿ ದಾಟ್ಕೊಂಡು ಹೋಗ್ತಾ ಇದೆಯಲ್ಲ, ಇದೇ ಆ ಹೊಳೆ. ಇಟ್ ಈಸ್ ಕಾಲ್ಡ್ ದ ವೇದ. ಆ ನದಿ ಹೆಸರು, ಆ ಹೊಳೆ ಹೆಸರು ಏನು ಅಂತಂದರೆ ವೇದ ಅಂತ ಹೇಳ್ತಾನೆ. ಇದನ್ನು ಕೂಡ ತಮಗೆ 1 ಮಾರ್ಕ್ಸ್ ಕ್ವಶನ್ನ ಕೇಳ್ತಾರೆ. ವಾಟ್ ಇಸ್ ದ ನೇಮ್ ಆಫ್ ದ ರಿವರ್ ಅಂತ ಕೇಳಿದರೆ ವೇದ. ಆ ವೇದ ನದಿ ಹರಿದುಕೊಂಡು ಹೋಗ್ತಾ ಇದೆಯಲ್ಲ ಅದು. ಇಟ್ಸ್ ವಾಟರ್ ಈಸ್ ವೆರಿ ಲೈಫ್ ಬ್ಲಡ್ ಆಫ್ ಯುವರ್ ಮೆಜೆಸ್ಟೀಸ್ ಹಂಬಲ್ ಸಬ್ಜೆಕ್ಟ್ಸ್. ಈ ನದಿಯಲ್ಲಿ ಬರ್ತಕ್ಕಂಥ, ಈ ಹೊಳೆಯಲ್ಲಿ ಬರ್ತಕ್ಕಂಥ ನೀರೇ ತಮ್ಮ ಪ್ರಜೆಗಳಿಗೆ ಒಂದು ರಕ್ತ, ಅಂದರೆ ಜೀವ ನದಿ ಅಂತ ಕರಿತೀವಲ್ಲ ಹಾಗೆ. ಇಲ್ಲಿ ಸಬ್ಜೆಕ್ಟ್ ಅಂದರೆ ವಿಷಯ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಪ್ರಜೆಗಳು ಅಂತ ಆಗುತ್ತೆ. ತಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ನೀರು ಉಣಿಸ್ತಕ್ಕಂಥ ಈ ನದಿ ಜೀವ ನದಿ. ಇಂಥ ನದಿ ಇಲ್ಲಿ ಹುಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾನೆ. ಅವಾಗ ರಾಜ ಕೇಳ್ತಾನೆ, ಡೂ ದ ವಾಟರ್ಸ್ ಫ್ಲೋ ಆನ್ ಆಲ್ ದ ಮಂತ್ಸ್ ಆಫ್ ದ ಇಯರ್. ಈ ನೀರು ಯಾವಾಗಲೂ 12 ತಿಂಗಳು ಹೀಗೆ ಹರಿತಾನೆ ಇರ್ತದ ಅಂತ ರಾಜ ಕೇಳ್ತಾನೆ. ಅವಾಗ ಮಾರ ಹೇಳ್ತಾನೆ, ಯುವರ್ ಮೆಜೆಸ್ಟಿ ಐ ಆಮ್ ಕಮಿಂಗ್ ಟು ಇಟ್. ಅದೇ ವಿಷಯಕ್ಕೆ ಬರ್ತಾ ಇದ್ದೀನಿ ಇವಾಗ ಅಂತ ಮತ್ತೆ ಸ್ಟೋರಿನ ಕಂಟಿನ್ಯೂ ಮಾಡ್ತಾನೆ. ದ ವಾಟರ್ ಇಸ್ ಫ್ಲೋಡ್ ಆನ್ ದ ಸಿನ್ಸ್ ದ ಡೇ ಹನುಮಾನ್ ಟುಕ್ ದ ಸಂಜೀವಿನಿ. ಆಂಜನೇಯ ಬಂದ್ಬಿಟ್ಟು ಆ ಸಂಜೀವಿನಿ ಕಡೆನ ಯಾವಾಗ ಕಿತ್ಕೊಂಡು ಹೋದ್ನಲ್ಲ, ಅವಾಗಿಂದನೇ ಈ ನೀರು ಆ ಹೊಳೆ ಹುಟ್ಕೊಂಡು ಹರಿತಾನೆ ಇದೆ. ಇಟ್ಸ್ ಬರ್ತ್ ಈಸ್ ಇನ್ ದ ಫ್ಲೀಟಿಂಗ್ ಮಿಸ್ಟ್ ಆಫ್ ದ ಮೌಂಟೇನ್ ಟಾಪ್. ಆ ಬೆಟ್ಟದ ತುದಿ ಮೇಲೆ ಈ ಮೋಡಗಳೆಲ್ಲ ಕವಿದುಕೊಂಡಂಗೆ ಕಾಣ್ತಿರ್ತದಲ್ಲ, ಅಲ್ಲಿ ಹುಟ್ಕೊಂಡಿದೆ. ಆ್ಯಂಡ್ ಇಟ್ ಡ್ಯಾನ್ಸಸ್ ಇಟ್ಸ್ ವೇ ಥ್ರೂ ದ ಫ್ಲವರ್ಸ್ ಆ್ಯಂಡ್ ಫಾರೆಸ್ಟ್ ವಿಚ್ ಕ್ಲೋತ್ ದ ಮೌಂಟೇನ್ ಸೈಡ್. ಈ ಬೆಟ್ಟದ ಮೇಲೆ ಹೊದ್ಕೊಂಡಿರ್ತಕ್ಕಂಥ ಈ ಕಾಡಿರ್ಬೋದು, ಮರಗಳಿರ್ಬೋದು, ಹೂಗಳಿರ್ಬೋದು, ಅವುಗಳ ಮಧ್ಯಕ್ಕೆ ಡ್ಯಾನ್ಸ್ ಮಾಡ್ಕೊಂಡು, ಅಂದರೆ ನೃತ್ಯ ಮಾಡ್ತಾ ಅಲ್ಲಿಂದ ನೀರು ಹರಿದುಕೊಂಡು ಬರ್ತದೆ. ಬಿಫೋರ್ ಇಟ್ ಕಮ್ಸ್ ಡೌನ್ ಟು ಅವರ್ ವಿಲೇಜ್. ನಮ್ಮ ಊರಿಗೆ ಬಂದು ತಲುಪೋಕ್ಕಿಂತ ಮುಂಚೆ ಆ ನೀರು ಅಲ್ಲಿ ಬೆಟ್ಟ ಗುಡ್ಡ, ಅಲ್ಲಿ ಗಿಡ ಮರಗಳ ಮಧ್ಯಕ್ಕೆಲ್ಲ ದಾಟ್ಕೊಂಡು ಬರ್ತದೆ ಅಂತ ಹೇಳ್ತಾನೆ. ಆ್ಯಂಡ್ ವಾಟ್ ಡು ವಿ ಡೂ? ಅಂತ ಹೊಳೆ ನೀರನ್ನು ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಮೈ ಲಾರ್ಡ್, ಹಿಯರ್ ಐ ವಿಲ್ ರಿಪೀಟ್ ದ ಕಮಾಂಡ್ ಆಫ್ ದ ಗಾಡೆಸ್. ಅದಕ್ಕೆ ಆ ನದಿ ದೇವತೆ ಬಂದ್ಬಿಟ್ಟು ಏನೋ ಒಂದು ಆಜ್ಞೆ ಮಾಡಿದಾಳೆ, ಕಮಾಂಡ್ ಮಾಡಿದಾಳೆ ನನ್ನ ಕನಸಲ್ಲಿ, ಅದನ್ನು ನಾನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತ ಇವಾಗ ಆ ನದಿ ದೇವತೆ ಬಂದು ಮಾರನ ಕನಸಿನಲ್ಲಿ ಏನು ಹೇಳಿದ್ಲು ಅನ್ನೋದನ್ನು ಇವಾಗ ಹೇಳ್ತಾನೆ ನೋಡಿ. ಐ ಸಾ ಹರ್ ಇನ್ ಎ ವಿಷನ್ ಆಸ್ ಐ ಲೇ ಇನ್ ಮೈ ಹಟ್.
ಈ ಗುಡಿಸಲಿನಲ್ಲಿ ಮಲ್ಕೊಂಡಿದ್ದ ಮಾರ ತನ್ನ ಗುಡಿಸಲಲ್ಲಿ. ಅವಾಗ ದೇವಿ ಬಂದು ಅವನ ಮುಂದೆ ಪ್ರತ್ಯಕ್ಷ ಆಗಿಬಿಟ್ಟು ಹೇಳ್ತಾಳಂತೆ, ಐ ಹ್ಯಾಡ್ ನೆವರ್ ಸೀನ್ ಹರ್ ಬಿಫೋರ್. ಆ ದೇವಿಯನ್ನು ನಾನು ಯಾವತ್ತೂ ಕೂಡ ಮುಂಚೆ ನೋಡೇ ಇರಲಿಲ್ಲ. ಸಿ ಸ್ಟುಡ್ ಬಿಫೋರ್ ಮೀ ಅಂತ ದೇವತೆ ಬಂದು ನನ್ನ ಮುಂದೆ ನಿಂತ್ಕೊಂಡಿರ್ತಾಳೆ. ಅವಳು ಹೇಗಿದ್ಲು ನೋಡೋದಕ್ಕೆ ಅನ್ನೋದನ್ನು ಇಲ್ಲಿ ಹೇಳ್ತಾನೆ ನೋಡಿ. ಹರ್ ಟ್ರೆಸ್ಸಸ್ ಫ್ಲೈಯಿಂಗ್ ಇನ್ ದ ವಿಂಡ್. ಟ್ರೆಸ್ಸಸ್ ಅಂತಂದರೆ ಅವಳ ಕೇಶರಾಶಿ, ಕೂದಲುಗಳು ಹೆಂಗಿದ್ವು ಅಂತಂದರೆ ಗಾಳಿನಲ್ಲಿ ಹಾರಾಡ್ತಾ ಇದ್ವಂತೆ. ದೇರ್ ವರ್ ಸ್ಟಾರ್ಸ್ ಇನ್ ಹರ್ ಕೋರನೆಟ್. ಕೋರನೆಟ್ ಅಂತಂದ್ರೆ ಆ ದೇವಿ ಹಾಕಿರ್ತಕ್ಕಂಥ ಕಿರೀಟದಲ್ಲಿ ನಕ್ಷತ್ರಗಳಿತ್ತು ಅಂತ, ಅಷ್ಟೊಂದು ಹೊಳಿತಾ ಇತ್ತಂತೆ. ಈ ರೂಬಿ ಆಸ್ ಬಿಗ್ ಆಸ್ ಐ ಆಫ್ ಅನ್ ಎಲಿಫೆಂಟ್ ಸ್ಪಾರ್ಕಲ್ಡ್ ಆನ್ ಹರ್ ಫೋರ್ ಹೆಡ್ ಫಾರ್ ರೆಡ್ ಮಾರ್ಕ್. ಅಂದರೆ ಇಲ್ಲಿ ಹಣೆ ಮೇಲೆ ಕುಂಕುಮ ಸಿಂಧೂರವನ್ನು ಹಚ್ಚಿದ್ಲಲ್ಲ, ಅದು ಹೆಂಗಿತ್ತು, ರೂಬಿ ಅಂದರೆ ಮಾಣಿಕ್ಯದ ಥರ ಕೆಂಪು ಕಲರ್ದು ಆನೆಯ ಕಣ್ಣಿನ ಗಾತ್ರದ ಒಂದು ಸಿಂಧೂರ ಇತ್ತು ಅಂತ ಹೇಳ್ತದಾನೆ. ಹರ್ ಗಾರ್ಮೆಂಟ್ ವಾಸ್ ಆಫ್ ಗೋಲ್ಡ್ ಓವನ್ ವಿತ್ ಲೈಟ್ನಿಂಗ್. ಆ ದೇವಿ ಹಾಕಿರ್ತಕ್ಕಂಥ ಸಾರಿ ಬಟ್ಟೆ ಹೇಗಿತ್ತು ಅಂತಂದರೆ ಚಿನ್ನದಿಂದ ನೇಯ್ದಿರೋದಂತೆ, ಅದರಲ್ಲಿ ಲೈಟ್ನಿಂಗ್ ಈ ಮಿಂಚುಗಳೆಲ್ಲ ಇದ್ವಂತೆ. ಅಂಥ ಸಾರಿನ ಹಾಕೊಂಬಂದ್ಕೊಂಡಿದ್ಲು. ಎ ಲುಕ್ ಅಟ್ ಹರ್ ಆ್ಯಂಡ್ ಐ ನ್ಯೂ ಇಟ್ ವಾಸ್ ಮದರ್. ನೋಡಿದ ತಕ್ಷಣ ಈ ಮಾರನಿಗೆ ಗೊತ್ತಾಯ್ತತೆ ಅವಳು ಆ ದೇವಿ, ಆ ಮಾತೇನೆ ಅಂತ ಹೇಳ್ಬಿಟ್ಟು ಮಾರನಿಗೆ ಗೊತ್ತಾಗುತ್ತೆ. ಅವಾಗ ಮಾರ ಏನು ಮಾಡ್ತಾನೆ, ಐ ಫೆಲ್ ಅಟ್ ಹರ್ ಫೀಟ್ ಆ್ಯಂಡ್ ಸಿ ಸೆಡ್. ಮಾರ ಹೋಗ್ಬಿಟ್ಟು ಆ ದೇವಿ ಪಾದಕ್ಕೆ ಬೀಳ್ತಾನೆ. ಅವಾಗ ಆ ದೇವಿ ಏನಂತ ಹೇಳ್ತಾಳೆ ನೋಡಿ ಮಾರನಿಗೆ, ದ ರಿವರ್ ವೇದ ವಿಚ್ ಯು ಸಿ ಅಟ್ ದ ಫೂಟ್ ಆಫ್ ದ ಹಿಲ್ ಆ್ಯಂಡ್ ಫ್ರಮ್ ವಿಚ್ ಯು ಡ್ರಿಂಕ್ ವಾಟರ್ ಈಸ್ ಮೈ ವೆರಿ ಓನ್ ಪ್ಲೇಯಿಂಗ್. ಈ ಬೆಟ್ಟದಿಂದ ಹರ್ಕೊಂಬರ್ತಕ್ಕಂಥ ಈ ವೇದ ನದಿ ಏನಿದೆಯಲ್ಲ, ಆ ನೀರನ್ನು ನೀವೆಲ್ಲ ಕುಡಿತೀರಲ್ಲ, ಇದೆಲ್ಲ ನನ್ನದೇ ಪ್ಲೇ ಥಿಂಗ್, ಅಂದರೆ ನನ್ನದೇ ಒಂದು ಲೀಲೆ, ಇದು ನಾನೇ ಅಲ್ಲಿ ಹರಿದ್ಕೊಂಡು ಬರ್ತಾ ಇರೋದು ಅಂತ ಹೇಳ್ತಾಳೆ. ಇಟ್ ಕ್ಯಾರೀಸ್ ಇನ್ ಇಟ್ಸ್ ಬಾಸಮ್ ದ ನೆಕ್ಟರ್ ವಿಚ್ ರಿವೈವ್ಸ್ ಗಾಡ್ಸ್ ಆ್ಯಂಡ್ ನರಿಷಸ್ ಮಾರ್ಟಲ್ಸ್. ಅಲ್ಲಿ ಹರಿತಕ್ಕಂಥದ್ದು ಕೇವಲ ಬರೀ ನೀರು ಅಂತ ಅನ್ಕೊಳ್ಳೋಕೆ ಹೋಗ್ಬೇಡಿ. ಇನ್ ಇಟ್ಸ್ ಬಾಸಮ್ ನೆಕ್ಟರ್ ವಿಚ್ ರಿವೈವ್ಸ್ ಗಾಡ್ಸ್. ಆ ಹರಿತಕ್ಕಂಥ ನೀರಿನ ಹೃದಯದಲ್ಲಿ ಆಂತರ್ಯದಲ್ಲಿ ಏನು ತುಂಬಿಕೊಂಡಿದೆ, ನೆಕ್ಟರ್, ಅಮೃತ ತುಂಬಿಕೊಂಡಿದೆ. ಅದು ದೇವನ ದೇವತೆಗಳನ್ನು ಸಲಹತ್ತೆ. ನರಿಷಸ್ ಮಾರ್ಟಲ್ಸ್, ನಿಮ್ಮಂಥ ಮನುಷ್ಯರಿಗೂ ಕೂಡ ಅದು ಜೀವಾಮೃತವಾಗಿದೆ. ಅಂಥ ನೀರು ಹರಿದುಕೊಂಡು ಬರುತ್ತೆ. ಬಟ್ ವೆನ್ ದ ಸಮರ್ ಸನ್ ಬೇಕ್ಸ್ ಯುವರ್ ಸಾಯಿಲ್. ಬಟ್ ಬೇಸಿಗೆ ಬಂದಾಗ ಜಮೀನೆಲ್ಲ ಮಣ್ಣೆಲ್ಲ ಒಣಗಿ ಹೋದಾಗ ಏನಾಗುತ್ತೆ, ಐ ಕೀಪ್ ಮೈ ಪೆಟ್ ಶೆಲ್ಟರ್ಡ್ ಇನ್ ದ ಕೂಲ್ ಗ್ರೇಡ್ಸ್ ಆಫ್ ದ ಮೌಂಟೇನ್. ನಾನು ಆ ಬಿಸಿಲಿನಲ್ಲಿ ಹರ್ಕೊಂಡು ಇಲ್ಲಿ ಹೊರಗೆ ಬರಲ್ಲ, ಆ ಬೆಟ್ಟದಲ್ಲಿರ್ತಕ್ಕಂಥ ತಂಪಾಗಿರ್ತಕ್ಕಂಥ ಜಾಗದಲ್ಲೇ ನಾನು ಉಳ್ಕೊಂಡು ಬಿಡ್ತೀನಿ. ಆ್ಯಂಡ್ ದೆನ್ ಯು ಡ್ರೈ ಆಫ್ ಡ್ರಾಟ್ಸ್. ಅಂದರೆ ನಾನು ಹಂಗೆ ಬರಲಿಲ್ಲ ಅಂತಂದರೆ ನೀವೆಲ್ಲ ಬರಗಾಲ ಬಂದುಬಿಟ್ಟು ಸತ್ತು ಹೋಗಿಬಿಡ್ತೀರಾ. ವೆನ್ ಸಮ್ಮರ್ ಎಂಡ್ಸ್, ಆಮೇಲೆ ಬೇಸಿಗೆ ಕಾಲ ಮುಗೀತು ಅಂದರೆ ಏನಾಗುತ್ತೆ, ಆ್ಯಂಡ್ ಯು ಹ್ಯಾವ್ ದ ವಾಟರ್ ಅಗೇನ್. ಬೇಸಿಗೆ ಕಾಲ ಹೋಗುತ್ತೆ, ಮತ್ತೆ ನಾನು ಹರಿದುಕೊಂಡು ಬರ್ತಾನೆ ಇರ್ತೀನಿ. ಅವಾಗ ನೀವು ಮತ್ತೆ ನಾನು ಯೂಸ್ ಮಾಡ್ಕೋಬೋದು. ಯು ಟೇಕ್ ವಾಟ್ ಯು ವಾಂಟ್. ನೀವು ಎಷ್ಟು ಬೇಕು ಅಷ್ಟೊಂದು ನೀರನ್ನು ಬಳಸ್ಕೊಳ್ತೀರಾ. ಆ್ಯಂಡ್ ಅಲೋ ದ ಪ್ರೆಷಿಯಸ್ ಸ್ಟ್ರೀಮ್ ಟು ಡಿಸಿಪೇಟ್. ಸೊ ನಿಮ್ಗೆ ಎಷ್ಟು ಬೇಕಂತ ಬಳಸ್ಕೊಂಡು ಉಳಿದಿದ್ದ ನೀರನ್ನು ವ್ಯರ್ಥವಾಗಿ ಹರಿದೋಗಕ್ಕೆ ಬಿಡ್ತಿರಲ್ಲ. ಆ್ಯಂಡ್ ಪೆರಿಸ್ ಇನ್ ದ ಫೌಲ್ ಮಾರ್ಚಸ್ ಫಾರ್ ಆಫ್. ಸುಮ್ಮನೆ ಜೌಗು ಪ್ರದೇಶದಲ್ಲಿ ಎಲ್ಲೋ ಹರ್ಕೊಂಡು ಹೋಗಿಬಿಡ್ತದೆ ನೀರು ವೇಸ್ಟಾಗಿ. ಹೀಗೆ ಅಮೃತಕ್ಕೆ ಸಮನಾಗಿರ್ತಕ್ಕಂಥ ನೀರನ್ನು ತಾವು ಎಷ್ಟು ಬೇಕಂತ ಬಳಸ್ಕೊಂಡು ಉಳಿದಿದ್ದನ್ನು ಸುಮ್ಮನೆ ವೇಸ್ಟ್ ಮಾಡ್ತಾ ಇದ್ದೀರಾ, ಹಾಗೆ ಹರಿದುಕೊಂಡು ಹೋಗ್ತಾ ಇದೆ. ಅದಕ್ಕೆ ಐ ಕಮ್ಯಾಂಡ್ ಯು, ನಾನು ನಿನಗೆ ಆಜ್ಞೆ ಮಾಡ್ತಾ ಇದ್ದೀನಿ. ಆ ದೇವಿ ಮಾರನಿಗೆ ಹೇಳ್ತಾ ಇದ್ದಾಳೆ ಏನಂತ, ಟೆಲ್ ಯುವರ್ ಕಿಂಗ್ ಟು ಬಿಲ್ಡ್ ಎ ಟ್ಯಾಂಕ್ ಆ್ಯಂಡ್ ನಾಟ್ ಲೆಟ್ ವೇದ ಲೀವ್ ದಿಸ್ ವಿಲೇಜ್. ರಾಜನ್ ಹೇಳಿಬಿಟ್ಟು ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದ್ರೆ ಅದಕ್ಕೆ ಒಂದು ಟ್ಯಾಂಕನ್ನು ಕಟ್ಟಕ್ಕೇಳು, ಒಂದು ಚಿಕ್ಕದಾಗಿ ಡ್ಯಾಮನ್ನು ಕಟ್ಟಕ್ಕೇಳು. ಈ ವೇದ ನದಿ ನಿಮ್ಮ ಊರನ್ನು ಬಿಟ್ಟು ಹೋಗದಂಗೆ ನೋಡ್ಕೊಳ್ಳಿ ಅವಳನ್ನ ಅಂತ ಹೇಳ್ತಾಳೆ. ಗಿವ್ ಹರ್ ಎ ಹೋಮ್. ಅವಳಿಗೆ ಒಂದು ಆಶ್ರಯ ಕೊಡಿ, ಒಂದು ಡ್ಯಾಮ್ ಕಟ್ಟಿ ಇಲ್ಲೇ ಉಳಿಸ್ಕೊಳ್ಳಿ ಅಂತ ದೇವಿ ಹೇಳ್ತಾಳೆ. ದೀಸ್ ವರ್ ದ ವರ್ಡ್ಸ್ ಆಫ್ ಗಾಡೆಸ್. ಇದೆಲ್ಲ ಸ್ಟೋರಿನ ಮಾರ ರಾಜನಿಗೆ ಹೇಳ್ತಾನೆ. ಇದೆಲ್ಲ ದೇವಿ ಹೇಳಿದ್ಲು. ಐ ಹ್ಯಾವ್ ರಿಪೀಟೆಡ್ ದೆಮ್. ಆ ಕನಸಲ್ಲಿ ಬಂದು ದೇವಿ ಏನು ಹೇಳಿದ್ಲು ಅದೆಲ್ಲ ನಿಮ್ಮ ಮುಂದೆ ಹೇಳಿದ್ದೀನಿ. ಯುವರ್ ಮೆಜೆಸ್ಟಿ ಮೈ ಟ್ರ್ಯಾಂಪಲ್ ಮಿ ಡೌನ್ ಅಂಡರ್ ಯುವರ್ ಎಲಿಫೆಂಟ್ ನೌ. ನಾನು ಏನು ಹೇಳಬೇಕಾಗಿತ್ತು ಅದೆಲ್ಲ ಹೇಳಿ ಮುಗಿಸಿದ್ದೀನಿ. ಇವಾಗ ಬೇಕಾದ್ರೆ ತಮ್ಮ ಆನೆ ಕಾಲಲ್ಲಿ ಹಾಕಿ ತುಳಿಸಿ ನನ್ನ ಸಾಯಿಸಿಬಿಡಿ ಅಂತ ರಾಜನಿಗೆ ಹೇಳ್ತಾನೆ. ಆವಾಗ ರಾಜ ಹೆಂಗೆ ಸಾಯಿಸ್ತಾನೆ ಹೇಳಿ, ಅಂಥ ದೇವಿನೇ ಬಂದು ಅವನ ಕನಸಲ್ಲಿ ಬಂದು ರಾಜನಿಗೆ ಈಗ ಹೇಳು ಅಂತ ಹೇಳಿದಾಗ ರಾಜ ಏನಂತ ಹೇಳ್ತಾನೆ, ಫಾರ್ ಫ್ರಮ್ ಇಟ್. ಆ ಥರ ಎಲ್ಲಿ ಮಾಡೋಕ್ಕಾಗತ್ತೆ. ಯು ಹ್ಯಾವ್ ದ ಗ್ರೇಸ್ ಆಫ್ ಗಾಡ್ಸ್ ಅಪಾನ್ ಯು. ಆ ದೇವರ ಕರುಣೆ ನಿನ್ನ ಮೇಲಿದೆ. ಯಾರ ಕನಸಲ್ಲೂ ಬರಲಿಲ್ಲ, ಆ ವಿಲೇಜ್ ಹೆಡ್ಮ್ಯಾನ್ ಮೇಲೂ ಬರಲಿಲ್ಲ, ರಾಜನ ಕನಸಲ್ಲೂ ಬಂದು ಹೇಳಿಲ್ಲ ದೇವಿ. ಯಾರ ಕನಸಲ್ಲಿ ಬಂದಿದ್ಲು, ಮಾರನ ಕನಸಲ್ಲಿ ಬಂದಿದ್ಲು. ಆ ದೇವಿ ಕರುಣೆ ನಿನ್ನ ಮೇಲಿದೆ. ಯುವರ್ ವರ್ಡ್ಸ್ ಆರ್ ವೇಟಿ. ನಿನ್ನ ಮಾತಿನಲ್ಲೂ ಕೂಡ ತೂಕ ಇದೆ, ಮೀನಿಂಗ್ ಇದೆ. ವೆನ್ ವಿ ರಿಟರ್ನ್ ದಿಸ್ ವೇ ಟುಮಾರೋ ಅಕಂಪನಿ ಅಸ್ ಟು ದ ಕ್ಯಾಪಿಟಲ್. ಆಯಿತು, ನಾವು ಇವಾಗ ಹೋಗ್ತೀವಿ, ನಾಳೆ ಇದೇ ದಾರಿನಲ್ಲಿ ವಾಪಸ್ ಬರಬೇಕಾದ್ರೆ ನೀನು ಕೂಡ ನಮ್ಮ ಜೊತೆಗೆ ಕ್ಯಾಪಿಟಲ್ ರಾಜಧಾನಿಗೆ ಬಂದುಬಿಡು, ನಮ್ಮ ಅರಮನೆಗೆ ಅಂತ ರಾಜ ಮಾರನಿಗೆ ಹೇಳ್ತಾನೆ. ಮಾರ ಏನಂತ ಹೇಳ್ತಾನೆ ನೋಡಿ, ಫಾರ್ಗಿವ್ ಮಿ ಗ್ರೇಸಿಯಸ್ ಒನ್ಸ್. ದಯವಿಟ್ಟು ಕ್ಷಮಿಸಿ ಮಹಾಪ್ರಭು. ಯಾಕೆಂದರೆ ಐ ಹ್ಯಾವ್ ಓನ್ಲಿ ದಿಸ್ ರ್ಯಾಗ್ಸ್ ಟು ವೇರ್. ನನಗೆ ಹರಿದೋಗಿರ್ತಕ್ಕಂಥ ಬಟ್ಟೆ ಹಾಕ್ಕೊಳ್ಳೋಕ್ಕೆ ಕೂಡ ಬಟ್ಟೆ ಇಲ್ಲ. ಆ್ಯಂಡ್ ಐ ಆಮ್ ಮಾರ ದ ಮ್ಯಾಡ್. ನಾನೊಬ್ಬ ಮಾರ, ಒಬ್ಬ ಹುಚ್ಚ. ಹೌ ಕ್ಯಾನ್ ಐ ಫಾಲೋ ಯುವರ್ ಮೆಜೆಸ್ಟಿ ಟು ದ ಕ್ಯಾಪಿಟಲ್. ನಾನು ಹೆಂಗೆ ತಮ್ಮ ಅರಮನೆಗೆ ಬರಲಿ ಮಹಾಪ್ರಭು ಅಂತ ಕೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಅವರ್ ಕಮ್ಯಾಂಡ್ ಈಸ್ ಕ್ಲಿಯರ್. ಇದು ರಾಜಾಜ್ಞೆ.
ಹೇಳಿದ ಮೇಲೆ ಬರಲೇಬೇಕು ಅಂತ ಹೇಳ್ತಾನೆ. ಅವಾಗ ಮಾರ ಐವಬೆ ಆಯಿತು ಮಹಾಪ್ರಭು ಅಂತ ಒಪ್ಕೋತಾನೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ದ ವಾಚ್ಮನ್ ಆಫ್ ದ ಲೇಕ್ ನಾಟಕದ 2 ದೃಶ್ಯಗಳನ್ನು ಮುಗಿಸಿದ್ದೀವಿ. ದೃಶ್ಯ 1ರಲ್ಲಿ ಮಾರ ಹೇಗಿದ್ದ, ಅವನ ಬಗ್ಗೆ ಜನ ಏನು ಅಂದ್ಕೊಂಡಿದ್ರು, ಅವನು ಯಾಕೆ ಅಲ್ಲಿ ರೋಡ್ ಹತ್ರ ಬರ್ತಾ ಇದ್ದ, ಆ ನದಿ ದೇವತೆ ಕನಸಲ್ಲಿ ಬಂದು ಏನೋ ಹೇಳಿದ್ಲು ರಾಜನಿಗೆ ಹೇಳು ಅಂತ, ಅದಕ್ಕೆ ಬರ್ತಾ ಇದ್ದ. ಇನ್ನು ಸೀನ್ 2ನಲ್ಲಿ ಆ ಮಾರ ರಾಜನ ಮುಂದೆ ಜಂಪ್ ಮಾಡ್ತಾನೆ. ಆ ದೇವಿ ಕನಸಲ್ಲಿ ಬಂದ್ಬಿಟ್ಟು ಏನೇನು ಹೇಳಿದ್ಲು ಅನ್ನೋದನ್ನು ರಾಜನ ಮುಂದೆ ಹೇಳ್ತಾನೆ. ಅವಾಗ ರಾಜ ಕೂಡ ಅವನ ಮಾತಿಗೆ ಬೆಲೆ ಕೊಡ್ತಾನೆ. ನಾಳೆ ನಾವು ಅರಮನೆಗೆ ಹೋಗ್ಬೇಕಾದ್ರೆ ನಮ್ಮ ಜೊತೆಗೆ ಬಾ ಅಂತ ಹೇಳ್ತಾನೆ. ಇನ್ನು ನಾಟಕದಲ್ಲಿ ಮುಂದಿನ ದೃಶ್ಯ ಏನು ಬರುತ್ತೆ, ಆ ದೃಶ್ಯದಲ್ಲಿ ಏನಾಗುತ್ತೆ, ಆ ದೇವಿಯ ಆಜ್ಞೆಯಂತೆ ರಾಜ ಅಲ್ಲಿ ಡ್ಯಾಮ್ ಕಟ್ತಾನ ಅಥವಾ ಡ್ಯಾಮ್ ಕಟ್ಟಿ ಆದಮೇಲೆ ಅಲ್ಲಿ ಇನ್ನೇನೇನಾಗುತ್ತೆ ಅನ್ನೋದು ಮೇನ್ ಸ್ಟೋರಿ ನೆಕ್ಸ್ಟ್ ದೃಶ್ಯದಿಂದ ಸ್ಟಾರ್ಟ್ ಆಗುತ್ತೆ. ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿ ಮುಗಿಸೋಣ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಈ ಕಥೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.